कदा मह्यं ददाति वन्देऽहं श्रीगुरो श्रीकमलं श्रीगुरून् वैष्णवांश्च श्रीरूपं सागरजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता शिवशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिकान्त राधाकान्त नमोस्तुते तप्तकाञ्चन गौराङ्गी राधे वृन्देश्वरी वृषभानुसुते प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतलेशवेदान्त स्वामिनिति नामिने नमस्ते सारस्वते देवे गौरवाणी प्रजानि निर्विशेष शून्यवादी पाश्चात्य देशतारणे जय श्री कृष्ण चैतन्य प्रभु नित्यानंद अद्वैत गदाधर शिवासादि गौरभक्तवृंद हरे कृष्ण 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 हरे 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 राम 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 हरे हरे नमो विष्णुपादाय कृष्णप्रेष्ठाय भूतलेशवेदान्त भक्तविकास स्वामिनिति नामिने हरे कृष्ण ಭಗವದ್ಗೀತಾ ಅಧ್ಯಾಯ 12 ಶ್ಲೋಕ 8 9 10 11 12 ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಚರ್ಚೆ ಮಾಡಿದ್ವಿ. ಭಗವಂತ ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನು ಹೇಳ್ತಾ ಇದ್ದಾನೆ. ಅಂದ್ರೆ ಭಕ್ತಿ ಸೇವೆ ಹೇಗೆ ಮಾಡಬೇಕು. ಯಾಕಂದ್ರೆ ಪ್ರಾರಂಭಿಕದಲ್ಲಿರೋನಿಗೆ ಭಕ್ತಿ ಸೇವೆಯ ಮಹತ್ವ ಗೊತ್ತಿರೋದಿಲ್ಲ, ಭಕ್ತಿ ಅಂದ್ರೆ ಅಂತಾನೆ ಗೊತ್ತಿರೋದಿಲ್ಲ. ಅದಕ್ಕೆ ಹೇಗೆ ಭಗವಂತನನ್ನ ಸಮೀಪಿಸ್ಬೇಕು, ಹೇಗೆ ಭಗವಂತ ಜೊತೆ ಸಂಪರ್ಕವನ್ನು ಬೆಳೆಸ್ಬೇಕು. ಸಂಬಂಧ ಇದೆ, ಸಂಪರ್ಕ ಇದೆ, ಬಟ್ ಮರ್ತೋಗಿದೀವಿ ನಾವು. ಅದನ್ನ ಯಾವ ರೀತಿ ಮಾಡೋದ್ರಿಂದ ಭಗವಂತ ನಮಗೆ ಅನುಗ್ರಹ ಮಾಡ್ತಾರೆ, ಇದು ಭಕ್ತಿ ಸೇವೆ ಪ್ರಕ್ರಿಯೆ. ಕೃಷ್ಣ ಹೇಳ್ತದೆ ಇಲ್ಲಿ, ಆಪ್ಷನ್ಸ್ ಜ್ಞಾಪಕ ಇದೆಯಾ? 8 ಆಪ್ಷನ್ಸ್. ಶ್ಲೋಕ ನಂಬರ್ 8 12.8 ಮಯ್ಯೇವ ಮನ ಆದತ್ಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಸ್ಸ ಮಯ್ಯೇವ ಅತ ಊರ್ಧ್ವಂ ನ ಸಂಶಯಃ. 9 ಅತ ಚಿತ್ತಂ ಸಮಾಧಾತುಂ ನ ಶಕ್ನೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. 10 ಅಭ್ಯಾಸೋಪಿ ಸಮರ್ಥೋಸಿ ಕರ್ತುಂ ಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮವಾಪ್ಸ್ಯಸಿ. ಅತೈತದಪಿ ಶಕ್ತೋಸಿ ಕರ್ತುಂ ಮದ್ಯೋಗಮಾಶಿತಾಃ ಸರ್ವಕರ್ಮ ಫಲತ್ಯಾಗ ತಥಾ ಕುರು ಯಥಾತ್ಮವಾನ್. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲತ್ಯಾಗ ತ್ಯಾಗ ಶಾಂತಿರಂತರಂ. ಇಷ್ಟು ಶ್ಲೋಕ ತುಂಬಾ ರಹಸ್ಯ. ಹೌದು, ರಹಸ್ಯ ಅಂದ್ರೆ ತೀರಾ ರಹಸ್ಯ ಅಲ್ಲ, ಎಲ್ರಿಗೂ ಅರ್ಥ ಆಗುವಂತದ್ದೇ, ಓಪನ್ ಸೀಕ್ರೆಟ್ ಅಷ್ಟೇ. ಏನ್ ಹೇಳ್ತಾನೆ ಫಸ್ಟ್ ಕೃಷ್ಣ, ನನ್ನಲ್ಲೇ ಮನಸ್ಸನ್ನ ನೆಲೆಗೊಳಿಸಕ್ಕೆ ಪ್ರಯತ್ನ ಮಾಡು. ನನ್ನಲ್ಲೇ ಮಯ್ಯೇವ ಮನ ಆದತ್ವ, ನಿನ್ನ ಮನಸ್ಸನ್ನ ನನ್ನಲ್ಲಿ ನೆಲೆಗೊಳಿಸುವಂತ ಪ್ರಯತ್ನ ಮಾಡು. ಹಾಗೆ ಮಾಡೋದು ಏನಾಗುತ್ತೆ, ಅತ ಊರ್ಧ್ವಂ ನ ಸಂಶಯ, ಅಥ ಊರ್ಧ್ವಂ ನ ಸಂಶಯ. ಅವನು ನನ್ನ ಧಾಮಕ್ಕೆ ಬರ್ತಾನೆ, ನನ್ನ ಬಳಿಗೆ ಬರ್ತಾನೆ. ನ ಸಂಶಯ, ಡೌಟೇ ಇಲ್ಲ, ಅದರಲ್ಲಿ ಡೌಟೇ ಇಲ್ಲ. ಕೃಷ್ಣ ಹೇಳೋ ಮಾತು, ಯಾರು ನನ್ನಲ್ಲೇ ಮನಸ್ಸನ್ನ ನನ್ನಲ್ಲೇ ಬುದ್ಧಿಯನ್ನು ಇಟ್ಟಿರ್ತಾರೆ ಅವ್ರು ಖಂಡಿತವಾಗ್ಲೂ ನನ್ನ ಬಳಿಗೆ ಬರ್ತಾರೆ. ಓಕೆ, ಅದ್ ಮಾಡಕ್ ಆಗ್ತಾ ಇಲ್ಲ. ಅತ ಚಿತ್ತಂ ಸಮಾಧಾತು ನ ಶಕ್ನೋಷಿ ಮಯಿ ಸ್ಥಿರಂ. ಒಂದು ವೇಳೆ ನಿನ್ನ ಮನಸ್ಸನ್ನ ನನ್ನಲ್ಲಿ ನೆಲೆಗೊಳಿಸಲು ಸಾಧ್ಯವಾಗದಿದ್ದರೆ ಏನ್ ಮಾಡ್ಬೇಕು? ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಇಚ್ಛೆ ಪಡಿ. ಓ ಕೃಷ್ಣ ನನಗೇನ್ ಬೇಕು, ಓ ಜಗನ್ನಾಥ ನನಗೇನ್ ಬೇಕು, ಇಚ್ಛೆ ಪಡಿ. ನನಗೆ ಪ್ರಸಾದ ತಿನ್ನಕ್ ಆಗ್ತಾ ಇಲ್ಲ, ನನಗೆ ಸರಿಯಾಗಿ ಜಪ ಮಾಡಕ್ ಆಗ್ತಾ ಇಲ್ಲ, ನಾನು ಸರಿಯಾಗಿ ಸಾಧನೆ ಮಾಡಕ್ ಆಗ್ತಾ ಇಲ್ಲ, ಆದ್ರೆ ನನಗೆ ನೀನ್ ಬೇಕು. ಅತ ಚಿತ್ತಂ ನ ಸಮಾಧಾತುಂ ನ ಶಕ್ನುಷಿ. ಈಗ ನಾವು ಆಫೀಸ್ಗೆ ಹೋಗ್ತೀವಿ, ಬೇರೆ ಬೇರೆ ಲೌಕಿಕ ಕೆಲಸಗಳನ್ನ ಮಾಡ್ತೀವಿ. ಆ ಸಮಯದಲ್ಲಿ ನಮ್ಮ ಮನಸ್ಸನ್ನ ಭಗವಂತನ ಕಡೆ ನಿಲ್ಸಕ್ ಆಗೋದಿಲ್ಲ, ಲೌಕಿಕ ವ್ಯವಹಾರ ಮಾಡ್ಬೇಕಾದ್ರೆ. ಅಂಥ ಸಮಯದಲ್ಲಿ ಏನ್ ಮಾಡಿ, ಮಾಮಿಚ್ಛಾಪ್ತುಂ ಧನಂಜಯ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ. ಓಕೆ, ಅದು ಮಾಡಕ್ ಆಗ್ತಾ ಇಲ್ಲ. ಅಭ್ಯಾಸ ಅಪಿ ಸಮರ್ಥೋಸಿ ಮತ್ಕರ್ಮ ಪರಮೋಭವ. ನಿನಗೆ ಅಭ್ಯಾಸ ಮಾಡಕ್ ಆಗ್ತಾ ಇಲ್ವಾ? ಓಕೆ, ನನಗೋಸ್ಕರ ಕರ್ಮ ಮಾಡು ಹೋಗ್ಲಿ. ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿ ಮಾವಾಪ್ಸಸಿ. ನನಗೋಸ್ಕರ ಕರ್ಮ ಮಾಡಿದ್ರೆ ನೀನು ನನ್ನನ್ನ ಪಡಿತೀಯ. ಯಾರಿಗೆ ಯಾವ ಆಪ್ಷನ್ ಓಕೆ ಅನ್ಸುತ್ತೆ ಅದನ್ನ ಮಾಡಿ. ಇಲ್ಲ ನಮ್ಗೆ ಯಾವ್ದು ಬೇಕಾಗಿಲ್ಲ, 8 ಆಪ್ಷನ್ಸ್ ಬೇಕಾಗಿಲ್ಲ, 9ನೇ ಇದ್ರೆ ಹುಡುಕಿ ಇಲ್ಲ. ಓಕೆ,
ಕೃಷ್ಣ ಹೇಳ್ತಾನೆ ಅಭ್ಯಾಸಪಿ ಸಮರ್ಥೋಸಿ ಕರ್ತುಂ ಮತ್ಕರ್ಮ ಪರಮೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಮಾಂಸ. ನನಗೋಸ್ಕರ ಕರ್ಮ ಮಾಡೋದ್ರಿಂದಲೂ ಕೂಡ ನಿನ್ನನ್ನ ಪಡಿಬಹುದು. ಅದು ಆಗೋದಿಲ್ವಾ? ಇನ್ನೊಂದು ಆಪ್ಷನ್, ಅತೈ ತದಪ್ಪಿ ಹಕ್ತೋಸಿ ಕರ್ತುಂ ಮಧ್ಯೋಗಮಾಶಿತಾ ಸರ್ವ ಕರ್ಮ ಫಲತ್ಯಾಗ ತದಾ ಕುರು ಯಥಾತ್ಮ. ಓಕೆ, ಅದು ಮಾಡಕ್ಕಾಗ್ತಾ ಇಲ್ಲ ಅಂದ್ರೆ ನೀನು ಕರ್ತುಂ ಮಧ್ಯೋಗಮಾಶಿತಾ, ನೀನು ಏನ್ ಕೆಲಸ ಮಾಡ್ತೀಯೋ ಮಾಡು, ಅದೇನ್ ಮಾಡು, ಸರ್ವ ಕರ್ಮ ಫಲತ್ಯಾಗಂ, ಸರ್ವ ಕರ್ಮ ಫಲತ್ಯಾಗಂ ತಥಾ ಕುರು ಯಥಾತ್ಮವಾನ್. ಸೊ ಆ ರೀತಿ ನೀನು ಪ್ರಯತ್ನ ಮಾಡೋದ್ರಿಂದ, ನಿನ್ನ ಕರ್ಮ ಫಲವನ್ನು ನನಗೆ ಅರ್ಪಣೆ ಮಾಡೋದ್ರಿಂದನೂ ಕೂಡ ನೀನು ನನ್ನನ್ನ ಪಡಿಬಹುದು. ಇದು ಕಷ್ಟ ಆಗ್ತಾ ಇದೆಯಾ? ಯಾಕೆ ನಾನು ಕೊಡ್ಬೇಕು ಕರ್ಮಫಲ ತ್ಯಾಗನ? ನಾನ್ ಕೊಡೋದಿಲ್ಲ, ನಾನ್ ಕಷ್ಟಪಟ್ಟಿದ್ದು, ನಮ್ಮಪ್ಪನ ಮನೆ ಆಸ್ತಿ, ನಾನ್ ಕಷ್ಟಪಟ್ಟಿದ್ದೀನಿ, ನಾನು ಯಾಕೆ ಕೊಡ್ಬೇಕು ದೇವರಿಗೆ ಅನ್ನೋರು ಇರ್ತಾರಲ್ಲ, ಅಂಥವ್ರಿಗೂ ಭಗವಂತ ಒಂದು ಆಪ್ಷನ್ ಕೊಡ್ತಾನೆ. ಓಕೆ, ನನಗೆ ಅಂತ ₹1 ಖರ್ಚು ಮಾಡಬೇಡ, ಹೋದ್ರೆ ಹೋಗ್ಲಿ ಪರವಾಗಿಲ್ಲ. ಶ್ರೇಯೋ ವಿಜ್ಞಾನಂ ಅಭ್ಯಾಸಾತ್, ಜ್ಞಾನಾಭ್ಯಾಸ ಮಾಡ್ರಿ, ಬನ್ನಿ 7 ಗಂಟೆ ಕ್ಲಾಸಿಗೆ ಬನ್ನಿ. ಇಲ್ಲಿ ಯಾರು ಎಂಟ್ರಿ ಕೊಟ್ರು, ಯಾರು ಎಕ್ಸಿಟ್ ಆದ್ರು, ಯಾರು ಅಡ್ಮಿಷನ್ ಫೀಸ್ ಕಟ್ಟಿದ್ರ, ಸ್ಕೂಲ್ ವ್ಯಾನ್ ಫೀಸ್ ಕಟ್ಟಿದ್ರ, ಅಲ್ಲ ಬರುತ್ತಲ್ಲ ನೋಟಿಸ್, ಸ್ಕೂಲ್ ವ್ಯಾನ್ ಫೀಸ್ ಕಟ್ಟಿಲ್ಲ, ಎಕ್ಸಾಮ್ ಫೀಸ್ ಕಟ್ಟಿಲ್ಲ, ಯಾರು ಕೇಳಲಿಲ್ಲ. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ, ಅದು ಮಾಡಕ್ಕಾಗ್ತಾ ಇಲ್ವಾ? ಕ್ಲಾಸ್ ಬರೋಕ್ಕೂ ಕಷ್ಟ ಆಗುತ್ತೆ, ಶ್ರವಣ ಮಾಡಕ್ಕೂ ಕಷ್ಟ ಆಗುತ್ತೆ ಅನ್ನೋರಿಗೆ ಕೃಷ್ಣ ಹೇಳ್ತಾನೆ, ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ. ಜ್ಞಾನಕ್ಕಿಂತ ನನ್ನ ಸ್ಮರಣೆ ತುಂಬಾ ಶ್ರೇಷ್ಠ. ಅದು ಮಾಡಕ್ಕಾಗ್ತಾ ಇಲ್ವಾ? ಧ್ಯಾನಾತ್ ಕರ್ಮಫಲ ತ್ಯಾಗ, ತ್ಯಾಗ ಶಾಂತಿರನಂತರಂ. ತ್ಯಾಗ ಮಾಡೋದಾದ್ರೆ ಕಲ್ತ್ಕೊಳ್ಳಿ. ಏನನ್ನ? ಈರುಳ್ಳಿ ಬೆಳ್ಳುಳ್ಳಿನ. ಇದಕ್ಕಿಂತ ಇನ್ನೊಂದು ವರ್ಸ್ಟ್ ಆಪ್ಷನ್ ಭಗವಂತ ಕೊಡೋಕ್ ಚಾನ್ಸೇ ಇಲ್ಲ. ಧ್ಯಾನ ಕರ್ಮಫಲ ತ್ಯಾಗ, ತ್ಯಾಗ ಶಾಂತಿರನಂತರಂ. ನಿಮ್ಗೆ ಶಾಂತಿ ಬೇಕಾ? ತ್ಯಾಗ ಮಾಡಿ. ಶಾಸ್ತ್ರ ಏನ್ ಹೇಳುತ್ತೆ ಅದನ್ನ ತ್ಯಾಗ ಮಾಡಿ. ಯಾವ್ದು ಮಾಡಬಾರ್ದು ಅಂತ ಹೇಳಿದ್ರೆ ಅದನ್ನ ತ್ಯಾಗ ಮಾಡಿ, ಯಾವ್ದು ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡಿ. ಇಷ್ಟೇ ರಹಸ್ಯ. ಶಾಂತಿ ಬೇಕಾ? ಬಿಡಿ, ತ್ಯಾಗ ಮಾಡಿ. ಶಾಂತಿ ಅಯುಕ್ತಸ್ಯ, ಶಾಂತಿ ಬೇಡವಾ? ಶಾಂತಿ ಇಲ್ವಾ ನಿಮಗೆ? ಕುತ ಸುಖಂ. ಕಷ್ಟ ರೀ, ನಮಗೆ ಸುಖ ಅನ್ನೋದೇ ಕಂಡಿಲ್ಲ. ನೀನ್ ಮದುವೆ ಮಾಡ್ಕೊಂಡು ಬಂದಾಗಿಂದ ಸುಖ ಅನ್ನೋದೇ ಇಲ್ಲ, ನೀನ್ ಹುಟ್ಟಿದಾಗಿಂದ ಸುಖ ಅನ್ನೋದೇ ಇಲ್ಲ, ಇಲ್ಲಿ ಬಂದಾಗಿಂದ ಸುಖ ಅನ್ನೋದೇ ಇಲ್ಲ ಅಂತ ಹೇಳ್ತೀವಲ್ಲ. ಯಾಕೆ ಹೇಳ್ತೀವಿ? ಮೂರ್ಖ, ನಿನಗೆ ಸುಖ ಪಡೋದು ಗೊತ್ತಿಲ್ಲ, ಅದಕ್ಕೆ ದುಃಖ ಪಡ್ತಾ ಇದೀಯ. ಸುಖ ಪಡೋಕ್ಕೂ ಗೊತ್ತಿಲ್ಲ ನಮಗೆ, ಅದಕ್ಕೆ ದುಃಖ ಪಡ್ತಾ ಇದ್ದೀವಿ. ಶಾಂತಿ ಅಯುಕ್ತಸ್ಯ ಕುತ ಸುಖಂ. ಕೃಷ್ಣ ಹೇಳ್ತಾನೆ, ವ್ಯಂಗ್ಯವಾಗಿ ಹೇಳ್ತಾನೆ, ಶಾಂತಿ ಅಯುಕ್ತಸ್ಯ ಕುತ ಸುಖಂ. ಇಲ್ಲಿಂದ ಬರ್ತದೆ ಸುಖ ನಿನಗೆ? ನೀನ್ ಸುಖಕ್ಕೋಸ್ಕರ ಎಷ್ಟೇ ಗಿರಿಗಟ್ಲೆ ಹೊಡೆದ್ರು ಕೂಡ ಸುಖ ಸಿಗೋದು. ಖಾಲಿ ಮಡಕೆ ಒಳಗೆ ಸೌಟ್ ಹಾಕಿ ಏನ್ ಬರ್ತಾನೆ ಇಲ್ವಲ್ಲ, ಖಾಲಿ ಮಡಕೆ ಇದೆ, ಸೌಟ್ ಹಾಕ್ಬಿಟ್ಟು ಇಲ್ಲಿ ಬರ್ತಾ ಇಲ್ಲ ಬರಲ್ಲ, ಅದು ಏನಿಲ್ಲ ಅಲ್ಲಿ ಖಾಲಿ. ಈ ರಹಸ್ಯ ಗೊತ್ತಿಲ್ಲ ಅಂದ್ರೆ ನಾವು ಎಲ್ಲಿಂದ ಸುಖ ಪಡ್ತೀವಿ? ಬಾರಲ್ಲಿ ಸಿಗುತ್ತಾ? ಮೂವಿ ಥಿಯೇಟರ್ ಸಿಗುತ್ತಾ ಸುಖ? ಕಂಡವ್ರ ಮನೆ ಊಟ ಕರೀತಾರೆ, ಬನ್ನಿ ಇವತ್ತು ಊಟಕ್ಕೆ. ಊಟ ಅಲ್ಲ, ಪ್ರಸಾದ ಕೊಡಿ, ನೀವು ಪ್ರಸಾದ ಕರೀರಿ, ಬನ್ನಿ ನಮ್ಮ ಪ್ರಸಾದ ಬನ್ನಿ. ಸುಖ ಸಿಗುತ್ತಾ ಅಲ್ಲಿ ನಮ್ಗೆ ಊಟ ತಿನ್ನೋದ್ರಿಂದ? ಇನ್ನೊಬ್ರ ಮನೆಗೆ ಫಿಲ್ಮ್ ಹೋಗೋಣ ಬನ್ನಿ, ಪಿಕ್ನಿಕ್ ಹೋಗೋಣ ಬನ್ನಿ, ಟ್ರಿಪ್ ಎಲ್ಲಿ ಹೋದ್ರೂ ನಮ್ಗೆ ಸುಖ ಸಿಗೋದಿಲ್ಲ. ಕುತ ಸುಖ. ಯಾಕಂದ್ರೆ ನಮ್ಗೆ ನಿಜವಾದ ಶಾಂತಿ ಅರ್ಥ ಗೊತ್ತಿಲ್ಲ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತಿ. ಎಷ್ಟು ನೋಡಿ, ಜಗತ್ತು ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ಆನಂದ ಪಡಬಹುದು ನಾವು. ಅದೇ ನಮ್ಗೆ ಗೊತ್ತಿಲ್ಲ ಅಷ್ಟೇ ಸುಖ ಪಡೋದು ಹೆಂಗೆ ಅಂತ. ನಾವು ಹುಡ್ಕೊಂಡು ಹೋಗ್ತೀವಿ, ಸುಖ ಎಲ್ಲಿ, ಸುಖ ಎಲ್ಲಿ, ಎಲ್ಲಿ ಸುಖ. ಆ ಸುಖ ಹುಡ್ಕೊಂಡು ಹೋಗಿನೇ ಥಿಯೇಟರ್ಗಳು, PVRಗಳು, ಮಾಲ್ಗಳು, IPLಗಳು, ಬೆಟ್ಟಿಂಗ್ಗಳು, ಜೂಜು, ಅಡ್ಡ ಇವೆಲ್ಲ ಬಂದಿದೆ ಎಲ್ಲಿ? ಏನಕ್ಕೋಸ್ಕರ? ತಂಬಾಕು, ಗುಟ್ಕಾ, ಹೆಂಡ, ಸಾರಾಯಿ ಬಂದಿದ್ದು ಸುಖಕ್ಕೋಸ್ಕರ. ಸುಖ ಬೇಕು ಅಂತ. ಎಷ್ಟು ಜನ ಸಾರಾಯಿ ಕುಡಿದು ಹೆಂಡ ಕುಡಿದು ನಾನು ಸುಖವಾಗಿದ್ದೀನಿ ಅಂತ ಹೇಳ್ತಾರೆ. ನಾನು ಜೂಜಾಡಿ ಸುಖವಾಗಿದ್ದೀನಿ.
ಅದಕ್ಕೆ ಹೇಳೋದು ಅದನ್ನೆಲ್ಲ ಬಿಡಬೇಕು ನಾವು. ಶಾಂತಿ ಬೇಕಾ? ಶಾಂತಿ ಅಯುಕ್ತಸ್ಯ, ನಮ್ಗೆ ಶಾಂತಿ ಯುಕ್ತವಾದ ಶಾಂತಿ ಪಡ್ಕೋಬೇಕು ನಾವು. ಯುಕ್ತವಾದ ಶಾಂತಿ. ಓ, ಮೆಡಿಟೇಷನ್ ಮಾಡೋದ್ರಿಂದ ಶಾಂತಿ ಸಿಗುತ್ತೆ ನಮಗೆ, ಇಲ್ಲ ಸಿಗೋದಿಲ್ಲ. ನಮ್ಮದು ಮೆಡಿಟೇಷನ್ ಕ್ಲಾಸ್ ಇದೆ, ಅದಕ್ಕೆ ನಾವು ಭಗವದ್ಗೀತೆ ಕೇಳಕ್ ಬರೋದಿಲ್ಲ ಅಂತಾರೆ ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಎಲ್ಲಿವರೆಗೂ ನಾವು ಭಗವದ್ಗೀತೆ ಓದಿ ಅರ್ಥ ಮಾಡ್ಕೊಳ್ಳೋದಿಲ್ಲ, ನೀವ್ ಏನೇ ತಲೆ ಕೆಳಗಡೆ ಮಾಡಿ ಕಾಲ್ ಮೇಲೆ ಮಾಡಿ ಧ್ಯಾನ ಮಾಡಿದ್ರು ಕೂಡ ಶಾಂತಿ ಸಿಗೋದಿಲ್ಲ. ಕಂಪ್ಲೀಟ್ಲಿ ರೂಲ್ಡ್ ಔಟ್. ಇಲ್ಲಿ ಹೇಳ ಕೃಷ್ಣ ನನ್ನನ್ನು ಸ್ಮರಣೆ ಮಾಡುವಂತ. ಮತ್ತೆ ಮೆಡಿಟೇಷನ್ ಎಷ್ಟು ಜನ ಧ್ಯಾನದಲ್ಲಿ ನಾವು ಭಗವಂತ ಲೀಲೆಗಳು ಸ್ಮರಣೆ ಮಾಡ್ತೀವಿ, ಗೊತ್ತೇ ಇಲ್ವಲ್ಲ ನಮ್ಗೆ ಕೃಷ್ಣ ಯಾರು ಅಂತ. ಭಗವಂತ ಲೀಲೆಗಳೇ ಗೊತ್ತಿಲ್ಲ, ಮತ್ತೆ ಯಾರ ಧ್ಯಾನ ಮಾಡ್ತೀವಿ ನಾವು? ಖಾಲಿ ಯಾರ ಧ್ಯಾನ ಮಾಡ್ತೀವಿ? ಕುತ್ಕೊಂಡ ಕಣ್ಣು ಮುಚ್ಕೊಂಡು ಉಸಿರಾಟ, ಬ್ರೀತಿಂಗ್. ಶ್ರೇಯೋ ಹಿ ಜ್ಞಾನಂ ಅಭ್ಯಾಸ, ಜ್ಞಾನಾತ್ ಧ್ಯಾನ ವಿಶಿಷತೆ, ಧ್ಯಾನಾತ್ ಕರ್ಮಫಲ ತ್ಯಾಗ ಶಾಂತಿರನಂತರ. ಇಷ್ಟು ಮಾಡೋದ್ರಿಂದ ಶಾಂತಿ ಆಮೇಲೆ ಸಿಗುತ್ತೆ ನಮಗೆ. ಲಾಸ್ಟ್ ಆಪ್ಷನ್. ಇದು ಬಿಟ್ರೆ ಬೇರೆ ಜಾಗನೇ, ಬೇರೆ ದಾರಿನೇ ಇಲ್ಲ ನಮ್ಗೆ ಖುಷಿ ಕೊಡೋದಕ್ಕೆ. ಇನ್ನು ಮುಂದಿನ ಶ್ಲೋಕಗಳು ಇರುತ್ತೆ, ಭಕ್ತನ ಗುಣಲಕ್ಷಣ ಹೇಗಿರುತ್ತೆ, ಅವನು ಹೇಗೆ ಬಿಹೇವ್ ಮಾಡ್ತಾನೆ, ಅವನ ಉದ್ದೇಶ ಏನು, ಅವನ ಮಾತುಕತೆ ಹೇಗಿರುತ್ತೆ, ಅವನ ನಡವಳಿಕೆ ಹೇಗಿರುತ್ತೆ. ಶ್ಲೋಕ ನಂಬರ್ 12 13. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಂಕಾರ ಸಮದುಃಖ ಸುಖ ಕ್ಷಮಿ. ಅದ್ವೇಷ್ಟ ಸರ್ವಭೂತಾನ, ಎಲ್ಲರಲ್ಲೂ ಪ್ರೇಮ ಭಾವ, ದ್ವೇಷ ಇಲ್ಲ. ಅದ್ವೇಷ್ಟ ಸರ್ವಭೂತಾನ, ಮೈತ್ರ ಫ್ರೆಂಡ್ಶಿಪ್, ಕರುಣ ಕಂಪ್ಯಾಷನ್ ಸಿಂಪತಿ, ಏವಚ ನಿರ್ಮಮ, ನಿರ್ಮಮ ನಂದಲ್ಲ ಭಗವಂತ ಕೊಟ್ಟಿದೆ, ಮನೆ ಯಾರು? ನಂದು ಮನೆ ನಂದಲ್ಲ, ಭಗವಂತ ಕೊಟ್ಟಿದೆ. ನಿರಂಕಾರ, ಇದು ಯಾರ್ದು ಗೊತ್ತಾ? ನಾನ್ ಮಾಡಿಸಿದ್ದು. ಈ ಬೀದಿ ಈ ಸ್ಟ್ರೀಟ್ಗೆ ಲೈಟ್ ಹಾಕಿದ್ ಯಾರು ಗೊತ್ತಾ? ನಾನ್ ಹಾಕ್ಸಿದ್ದು, ನಮ್ ಸರ್ಕಾರದವ್ರು ಹಾಕ್ಸಿದ್ದು ಹೇಳ್ತಾರೆ. ನಮ್ ಸರ್ಕಾರದವ್ರು. ನಿರ್ಮಮೋ ನಿರಹಂಕಾರ ಸಮದುಃಖ ಸುಖಕ್ಷಮಿ. ಅರೆ ನಾವ್ ಏನು ಭಗವಂತನ ಮುಂದೆ, ಬ್ರಹ್ಮದೇವರು ಹೇಳ್ತಾರೆ ನಾನು ಏನು ಅಲ್ಲ. ಯಾರ ಮುಂದೆ? ಗೋಪಿಯರ ಮುಂದೆ, ಬ್ರಜವಾಸಿಗಳ ಮುಂದೆ ಈ ಬ್ರಹ್ಮ, ಚತುರ್ಮುಖ ಬ್ರಹ್ಮ ಏನೂ ಅಲ್ಲ. ಅಹೋ ಭಾಗ್ಯಂ, ಅಹೋ ಭಾಗ್ಯಂ. ಬ್ರಜವಾಸಿಗಳ ಭಾಗ್ಯ ನೋಡಿ, ಅಹೋ ಭಾಗ್ಯಂ, ಅಹೋ ಭಾಗ್ಯಂ. ಕೃಷ್ಣ, ನಾನು ಒಂದು ಸಣ್ಣ ಕ್ರಿಮಿ, ಸಣ್ಣ ಹುಳ, ಮಿಂಚು ಹುಳ. ಬ್ರಹ್ಮದೇವರು ಹೇಳೋದು ಕೃಷ್ಣನ ಮುಂದೆ. ಆ ತರದ ಕೋಟ್ಯಾಂತರ ಬ್ರಹ್ಮರಿದ್ದಾರೆ, ಒಬ್ಬ ಇಬ್ಬ ಅಲ್ಲ, ಕೋಟಿ ಕೋಟಿ ಬ್ರಹ್ಮರುಗಳಿದ್ದಾರೆ, ಕೋಟಿ ಬ್ರಹ್ಮಾಂಡಗಳಿಗೆ. ಎಲ್ಲರೂ ಕೂಡ ಸೂರ್ಯನ ಮುಂದೆ ಒಂದು ಮಿಣುಕು ಹುಳ ಅಷ್ಟೇ. ಅದಕ್ಕೆ ಹೇಳುದು ನಿರ್ಮಮ ನಿರಂಕಾರ, ನಮ್ದೇನು ಅಲ್ಲ. ರಿಯಲೈಸ್ ಆಯ್ತಾ ನಮ್ದೇನು ಅಲ್ಲ ಅಂತ? ಮತ್ತೆ ಯಾರ್ದಿದು? ನಂದಲ್ಲ ಅಂದ್ಮೇಲೆ ಇನ್ಯಾರ್ದೋ ಒಬ್ರದ್ದಾಗಿರ್ಬೇಕು. ಈಗ ಈ ದೇಹ, ಈ ದೇಹ ಇದು ನಾನಲ್ಲ, ಇದು ನನ್ನ ದೇಹ. ಇದು ನನ್ನ ದೇಹ ನಂದ? ಇಲ್ಲ. ನಂದಾಗಿದ್ರೆ ನಾನು ಹೋಗ್ಬೇಕಾದ್ರೆ ಯಾಕೆ ತಗೊಂಡೋಗ್ಲಿಲ್ಲ? ಹೇಳಿ, ಯಾವ್ದಾದ್ರು ಒಂದು ಉದಾಹರಣೆ ಕೊಡಿ ನನಗೆ, ನಂದು ಇದು ಅಂತ ಹೇಳೋದಕ್ಕೆ. ಈ ಮನೆ ನಂದು, ಹೌದಾ? ತಾಲೂಕಾ ರಿಜಿಸ್ಟರ್ ಆಫೀಸಲ್ಲಿ ನಿಮ್ದು, ರಿಜಿಸ್ಟರ್ ಆಫೀಸ್ ಲೆಕ್ಕದಲ್ಲಿ ನಿಮ್ದು. ನಮ್ಮ ಮನೆ ಕಟ್ಟಕ್ಕೆ ಮರಳು ಎಲ್ಲಿಂದ ತಂದ್ರಿ? ಕಲ್ಲು ಎಲ್ಲಿಂದ ತಂದ್ರಿ? ದುಡ್ಡು ಕೊಟ್ಟೆ ಸಿಕ್ತು, ಆಯ್ತು. ಅಲ್ಲಿ ಇದ್ದಿದ್ದಕ್ಕೆ ತಾನೇ ಸಿಕ್ಕಿದ್ದು. ಮತ್ತೆ ಎಲ್ಲಿ ತಂದ್ರಿ ಇಟ್ಟಿಗೆ, ಮರಳು, ಜಲ್ಲಿ, ಸಿಮೆಂಟು? ಆಯ್ತು, ಓಕೆ, ಅದೆಲ್ಲ ಕೊಡ್ತಾರೆ. ಇಲ್ಲಿ ಬುದ್ಧಿ ಕೊಡ್ಬೇಕಲ್ಲ ಕಟ್ಟೋನ್ಗೆ. ಈ ಬುದ್ಧಿ ಯಾರದು? ಓಕೆ, ಅದು ಇರ್ಲಿ. ಕೈಯಲ್ಲಿ ಶಕ್ತಿ ಕೊಟ್ಟಿಲ್ಲ, ಶಕ್ತಿ ಯಾರ್ದು? ಬಲಂ ಬಲವತಾಂ ಚಾಹಂ. ಮತ್ತೆ ಯಾರ್ದು? ಈ ಮನೆ ಯಾರ್ದಾರದು? ಜಸ್ಟ್ ಎಕ್ಸಾಂಪಲ್. ಎಷ್ಟು ಜನಕ್ಕೆ ಅದು ಎಚ್ಚರ ಇದೆ? ಭಗವಂತ ಕೊಟ್ಟಿಲ್ಲ. ನನ್ನ ಕರ್ಮ ಫಲ, ನಾನು ಏನ್ ಮಾಡಿದ್ನೋ ಹಿಂದೆ ಗೊತ್ತಿಲ್ಲ, ಏನೋ ಪುಣ್ಯದ ಕೆಲಸ ಮಾಡಿರ್ತೀನಿ, ಭಗವಂತ ನನಗೆ ಕೊಟ್ಟಿದ್ದಾನೆ. ಮನೆ ಕೊಟ್ಟಿದ್ದಾನೆ, ಐಶ್ವರ್ಯ ಕೊಟ್ಟಿದ್ದಾನೆ, ಒಂದಷ್ಟು ಜ್ಞಾನ ಕೊಟ್ಟಿದ್ದಾನೆ, ಒಂದು ಸೌಂದರ್ಯ ಕೊಟ್ಟಿದ್ದಾನೆ, ಒಂದಷ್ಟು ಅಧಿಕಾರ ಕೊಟ್ಟಿದ್ದಾನೆ. ಯಾರ್ದು ಇದೆಲ್ಲ? ನಿರ್ಮಮೋ ನಿರಂಕಾರ, ನಾನು ನನ್ನ ಬಿಡ್ಬೇಕು.
ನಾನು ಅನ್ನೋದು ಒಂದೇ ಕಾರಣಕ್ಕೋಸ್ಕರ. ಯಾರಿಗೆ? ಅದು ಭಗವಂತನ ಪರವಾಗಿದ್ರೆ ಮಾತ್ರ. ನಾನು ಭಗವಂತನ ಸೇವಕ. ನನ್ನದು ಇದು ಯಾವುದು? ಭಗವಂತನ ನಾಮ, ಅದು ನನ್ನದು. ಅಂದ್ರೆ ನಾನು ಯೂಸ್ ಮಾಡಿ ಭಗವಂತ ನಾಮ ನಾನು ಹೇಳ್ತೀನಿ, ಇದು ನನ್ನದು. ನನ್ನ ಕೃಷ್ಣ, ಇದು ನನ್ನ ಭಗವಂತ. ಈ ತರ ಭಗವತ್ ಪರವಾಗಿದ್ದರೆ ಮಾತ್ರ ಅದು ನಿರ್ಮಮ ನಿರಹಂಕಾರ. ಕೃಷ್ಣ ನಾನು ನಿನ್ನ ಸೇವಕ, ಅದು ಮಿಥ್ಯಾಹಂಕಾರ ಅಲ್ಲ, ಅದು ಅದು ಪ್ರಜ್ಞೆ, ಕೃಷ್ಣ ಕಾನ್ಶಿಯಸ್. ನಾನು ಕೃಷ್ಣನ ಸೇವಕ, ಅದು ಪ್ರಜ್ಞೆ. ನಾನು ಯಜಮಾನ, ನಾನು ಒಡೆಯ, ನಾನು ಹಾಗೆ ಅದು ಮಿಥ್ಯ ಅಹಂಕಾರ, ಫಾಲ್ಸ್ ಈಗೋ. ಸೊ ಭಕ್ತನಾದವನಿಗೆ ನಿರ್ಮಮ ಅಂದ್ರೆ ಮಮಕಾರ ಇರಬಾರ್ದು, ನಿರಹಂಕಾರ ಅಹಂಕಾರ ಇರಬಾರ್ದು. ಮಮಕಾರ ಮತ್ತೆ ಅಹಂಕಾರ ಇರಬಾರ್ದು. ಅಹಂಕಾರ ಮಮಕಾರ ಇರಬಾರ್ದು ಅನ್ನೋದಾಗಿದ್ರೆ ನಮ್ಗೆ ಏನ್ ಇರ್ಬೇಕು? ಕೃಷ್ಣ ಕೃಷ್ಣ ಕಾನ್ಶಿಯಸ್ ಇರ್ಬೇಕು. ಕೃಷ್ಣ ಪ್ರಜ್ಞೆ ಇದ್ರೆ ನಾನು ನನ್ನದು ಅನ್ನೋದು ಇರೋದಿಲ್ಲ. ಇದು ಭಕ್ತ ಲಕ್ಷಣ. ಭಾವತ ಹೇಳ್ತಾರೆ, ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನು, ನಾನು ಒಡೆಯ, ನಾನು ಸೇವಕ ಕೃಷ್ಣನಿಗೆ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆ ನಿರತನೋ, ತನ್ನ ಮನಸ್ಸನ್ನ ಬುದ್ಧಿಯನ್ನ ನನ್ನಲ್ಲಿ ನಿಲ್ಲಿಸಿರುವನೋ ಅಂತಹ ಭಕ್ತನು ನನಗೆ ಬಹಳ ಪ್ರಿಯನು. ಇಲ್ಲಿಂದ ಮುಂದಕ್ಕೆ ಒಂದು 5-6 ಶ್ಲೋಕ ಕೃಷ್ಣ ಯಾರನ್ನ ಕಂಡ್ರೆ ತುಂಬಾ ಪ್ರೀತಿ ಮಾಡ್ತಾನೆ ಅನ್ನೋದನ್ನ ಹೇಳ್ತಾರೆ. ಸಂತುಷ್ಟ ಸತತಂ ಯೋಗಿ, ಸಂತುಷ್ಟಿ ಇರಬೇಕು ನಮ್ಗೆ. ಭಗವಂತ ಇವತ್ತು ಏನ್ ಕೊಟ್ಟಿದ್ದಾನೆ? ನಮ್ಗೆ ಸಂತುಷ್ಟಿ ಇರಬೇಕು. ಭಕ್ತರಿಗೂ ಐಶ್ವರ್ಯ ಕೊಡ್ತಾನೆ. ರಾಜ ಅಂಬರೀಷನ್ ಕೊಟ್ಟಿರ್ಲಿಲ್ವಾ? ಮಾಂದಾತ ರಾಜನ್ ಕೊಟ್ಟಿರ್ಲಿಲ್ವಾ? ಕೊಟ್ಟಿದ್ದಾನೆ. ರಾಜನಾದವನು ಧರ್ಮರಾಯನ್ ಕೊಡ್ಲಿಲ್ವ ಭಕ್ತಿ? ಧರ್ಮರಾಯ ಚಕ್ರಾಧಿಪತಿ, ವಿಶ್ವದ ರಾಜ, ಅವನಿಗೆ ಭಕ್ತಿ ಕೊಟ್ಟಿದ್ದಾನೆ ಭಗವಂತ. ಆದ್ರೆ ಅವನಿಗೆ ಅರಿವಿರುತ್ತೆ, ಏನು? ನಾನು ಭಗವಂತನ ಸೇವಕ. ಭಗವಂತ ನನಗೆ ಇಷ್ಟ ಐಶ್ವರ್ಯ ಯಾಕೆ ಕೊಟ್ಟಿದ್ದಾನೆ? ನಾನು ಭಗವಂತನ ಭಕ್ತರ ಸೇವೆ ಮಾಡಬಹುದು. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಯಥಾತ್ಮ ದೃಢ ನಿಶ್ಚಯ, ಅವನಿಗೆ ಒಂದು ದೃಢವಾದ ನಂಬಿಕೆ ಇರುತ್ತೆ. ಏನು ನಂಬಿಕೆ ಇರುತ್ತೆ? ನಾವ್ ಹೇಳ್ತೀವಲ್ವ, ಏನ್ರಿ ಹೋಗ್ಬೇಕಾದ್ರೆ ತಗೊಂಡ್ ಹೋಗ್ತೀವ ನಾವೇನಾದ್ರು ಅಂತ ಹೇಳ್ತೀವಿ, ಮಾತಿಗೆ ಬರುತ್ತೆ ಅದು. ಓಕೆ, ಭಗವಂತನ ಸೇವೆ ತೊಡಗಿಸಿ ಸ್ವಲ್ಪ ನಿಮ್ಮ ಸಮಯವನ್ನು, ನಿಮ್ಮ ಹಣವನ್ನು, ನಿಮ್ಮ ಜ್ಞಾನವನ್ನು. ಈಗ ಒಬ್ಬರು ಡಿವೋಟಿ ಆರ್ಕಿಟೆಕ್ಟ್ ಒಂದು ಟೆಂಪಲ್ ಕಟ್ಟೋದಿಕ್ಕೆ ಪ್ಲಾನ್ ಕೊಡ್ತಾರೆ. ಆರ್ಕಿಟೆಕ್ಟ್ ಟೆಂಪಲ್ ಹೀಗ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಕೊಡ್ತಾರೆ. ಅವರು ಭಕ್ತರಾಗಿರೋದ್ರಿಂದ ಅದಕ್ಕೆ ಅವರು ಲಕ್ಷ್ಮಿ ತಗೊಳ್ಳೋದಿಲ್ಲ. ಭಗವಂತನಿಗೆ ಮಾಡೋ ಸೇವೆ, ನನ್ನ ಜ್ಞಾನವನ್ನು, ಅಂದ್ರೆ ಭಗವಂತ ನನಗೆ ಕೊಟ್ಟಿರೋ ಜ್ಞಾನವನ್ನು ನಾನು ಭಗವಂತ ಸೇವೆ ಉಪಯೋಗಿಸ್ತೇನೆ. ಅದೇ ಭಕ್ತನ ಅಲ್ಲದವನಾಗಿದ್ರೆ ಇಷ್ಟು ಪ್ಲಾನ್ ಮಾಡಕ್ಕೆ 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ ಚಾರ್ಜ್ ಮಾಡ್ತಾರೆ ಅಲ್ವಾ? ಭಗವಂತನೇ ಕೊಟ್ಟಿದ್ದು ಬುದ್ಧಿ, ಭಗವಂತನ ಸೇವೆಗೆ ತೊಡಗ್ತಾ ಇದ್ದಾನೆ, ದುಡ್ಡು ತಗೋತಾನೆ. ಭಗವಂತನೇ ಕೊಟ್ಟಿದ್ದ ಜ್ಞಾನ ಭಗವಂತನಿಗೆ ಸೇವೆಗೆ ಬಳಸ್ತಾರೆ, ದುಡ್ಡು ತಗೋತಾನೆ. ಅವನಿಗೆ ದೃಢ ನಿಶ್ಚಯ ಇದೆಯಾ? ನಾನು ಕೊಟ್ಟಿದ್ದು ಭಗವಂತ ಇದು ಬುದ್ಧಿ ಅಂತ? ನನಗೆ ಭಗವಂತ ಬುದ್ಧಿ ಕೊಟ್ಟ. ಬುದ್ಧಿರ್ ಬುದ್ಧಿಮತಾಮಸ್ಮಿ ತೇಜಸ್ ತೇಜಸ್ವಿ ನಾಮಹಂ. ಬುದ್ಧಿವಂತರ ಬುದ್ಧಿ ನಾನು. ನಿನ್ನ ಬುದ್ಧಿಯನ್ನು ನನ್ನ ಸೇವೆಗೆ ಬಳಸಬೇಕೇ ಹೊರತು ನಿನ್ನ ಕಂಡವರಿಗೆಲ್ಲ ಬಳಸುವ ಹಾಗಿಲ್ಲ. ಸ್ವಲ್ಪ ಒಳಗೆ ಓಡ್ತಾ ಇರ್ಬೇಕು. ನನಗೆ ಮಾತಾಡೋ ಶಕ್ತಿ ಕೊಟ್ಟಿದ್ಯಾ ಭಗವಂತ? ಮತ್ತೆ ಬೇಡ ಬೇಡದ ವಿಚಾರ ಯಾಕೆ ಮಾತಾಡ್ತೀವಿ ನಾವು? ಭಗವಂತನ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದ ಇದು ನಮಗೆ ಬುದ್ಧಿ, ದೇಹ, ಅವರ ಮೂಲಕ ಬಂತು ಅಷ್ಟೇನೆ. ಇದಕ್ಕೆ ಎಕ್ಸಾಂಪಲ್ ಕೊಟ್ಟೆ ನಾನು. ಯಾರೋ ಮನಿ ಆರ್ಡರ್ ಕೊಡ್ತಾರೆ, ಪೋಸ್ಟ್ ಮ್ಯಾನ್ ತಗೊಂಡು ನಮ್ಮ ಕೈಲಿ ಕೊಡ್ತಾನೆ, ನಾವು ಪೋಸ್ಟ್ ಮ್ಯಾನ್ ಹಿಡ್ಕೊಂಡ್ಬಿಡ್ತೀವಿ. ಓ, ನೀವು ನನಗೆ ₹1,00,000 ಕೊಟ್ಟಿದ್ದೀರಾ ಮನಿ ಆರ್ಡರ್? ಇಲ್ಲ ನಾನು ಕೊಟ್ಟಿಲ್ಲ, ನಾನು ಬರೀ ಪೋಸ್ಟ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೀನಿ. ಕೊಟ್ಟವ್ರು ಯಾರೋ ಪುಣ್ಯಾತ್ಮ ಬೇರೆ ಮೇಲೆ ಇದ್ದಾನೆ. ಯಾರು ಕೊಟ್ಟಿದ್ದು ನಿಮ್ಗೆ ಬಲ, ಶಕ್ತಿ?
ಸವೈ ಬಲಂ ಬಲಿನಾಂ ಚಾಪರೇಶಾಂ. ಸವೈ ಬಲಂ ಬಲಿನಾಂ ಚಾಪರೇಶಾಂ. ನಿನ್ಗೆ ಯಾರು ಕೊಟ್ರು ಅವನ ನನಗೆ ಬಲ ಕೊಟ್ಟಿದ್ದು. ಸವೈ ಖಂಡಿತವಾಗ್ಲು ಅವನೇ. ಸವೈ ಬಲಂ ನನಗೆ ಖಂಡಿತವಾಗ್ಲು ಬಲ ಕೊಟ್ಟಿದ್ದ ಅವನೇ. ಯಾರು? ಬಲಿನಾಂ ಚಾಪರೇಶಾಂ. ನಿನ್ ಕೊಟ್ಟವನೇ, ಅವನೇ ಭಗವಂತ. ಅವನನ್ನೇ ಹರಿ ಅಂತ ಕರೆಯೋದು ಹೇಳ್ತಾರೆ ಅಪ್ಪ ಪ್ರಹ್ಲಾದ ಅಪ್ಪನಿಗೆ. ಇದು ಎಚ್ಚರ, ಇದು ಕೃಷ್ಣ ಕಾನ್ಶಿಯಸ್ನೆಸ್. ಕೃಷ್ಣ ಕಾನ್ಶಿಯಸ್ ಅಂದ್ರೆ ಎಲ್ಲರಲ್ಲೂ ಪ್ರಜ್ಞೆ ಇದೆ. ಹೌದು, ನಾನು ಕೃಷ್ಣನ ಸೇವಕ ಅನ್ನೋದು ಪ್ರಜ್ಞೆ ಇದೆ. ಮರ್ತೋಗಿದೀವಿ ನಾವು ಅಷ್ಟೇ. ಆ ಮರ್ತೋಗಿರೋದನ್ನ ಮತ್ತೆ ನಾವು ವಾಪಸ್ ತಗೋಬೇಕು ಅದನ್ನ, ಆ ಜ್ಞಾನವನ್ನು. ಅದು ಹೇಗೆ ಸಾಧ್ಯ ಆಯ್ತು? ಭಗವದ್ಗೀತೆ ಭಗವಂತನ ಗೊತ್ತು. ಕಾಲಕ್ರಮೇಣ ಏನಾಗುತ್ತೆ? ಯೋಗ ನಾಶ ಆಗುತ್ತೆ. ಯೋಗೋ ನಷ್ಟ ಪರಂತಪ ಏವಂ ಪರಂಪರಾ ಪ್ರಾಪ್ತಂ ಇವಂ ರಾಜರ್ಷಿಯೋ ವಿದುಹು ಸಕಾಲೇನೆ ಮಹತಾ ಯೋಗೋ ನಷ್ಟ ಪರಂತಪ. ಯೋಗ ನಷ್ಟ ಆಗ್ಬಿಡುತ್ತೆ, ಜ್ಞಾನ ಯೋಗ ಎಲ್ಲ ನಷ್ಟ ಆಗ್ಬಿಡುತ್ತೆ. ಗೀತೆ ಓದೋರು ಬಿಟ್ಬಿಡ್ತಾರೆ, ಎಲ್ಲ ನಾಶ ಆಗ್ಬಿಡುತ್ತೆ. ಯಾಕೆ? ನಾವು ನಮ್ಮ ಪೀಳಿಗೆಗೆ ಹೇಳ್ಕೊಡ್ತಾ ಇಲ್ಲ ನಾವು ಯಾರಿಗೂ. ಸೊ ಕ್ರಮೇಣ ನಾಶ ಆಗ್ಬಿಡುತ್ತೆ. ಅದಕ್ಕೆ ಜ್ಞಾನ ಕಂಪಲ್ಸರಿ. ನಮ್ಮ ಮಕ್ಕಳಿಗೆ ಸಣ್ಣ ಮಕ್ಕಳಿಂದ ಹೇಳ್ಕೊಡಕ್ಕೆ ಶುರು ಮಾಡೋದು, ಆಯ್ತಾ? ಮೈಯರ್ಪಿತ ಮನೋ ಬುದ್ಧಿರ್ಯೋ ಮದ್ ಭಕ್ತ ಸಮಯ ಪ್ರಿಯ. ಯಾರು ನನ್ನಲ್ಲಿ ಅವನ ಮನಸ್ಸನ್ನ ಬುದ್ಧಿಯನ್ನ ಮೈಯರ್ಪಿತ ಮನೋಬುದ್ಧಿ, ಯಾರು ನನಗೆ ಮನಸ್ಸನ್ನ ಬುದ್ಧಿಯನ್ನು ಅರ್ಪಣೆ ಮಾಡಿದನೋ, ಯೋ ಮದ್ಭಕ್ತ ಸಮಯ ಪ್ರಿಯ, ಅವನು ನನಗೆ ತುಂಬಾ ಪ್ರಿಯನಾದ ಭಕ್ತ. ಭಗವಂತ ನಾವೇನೋ ಕೊಡ್ತೀವಿ ಅಂತ ಕಾಯ್ಕೊಂಡಿರಲ್ಲ. ಅವನು ಏನೋ ಚಿನ್ನ ಕೊಡ್ತಾನೆ, ಹುಂಡಿ ಕಾಸು ಹಾಕ್ತಾನೆ, ಮಂಗಳಾರತಿ ದುಡ್ಡು ಹಾಕ್ತಾನೆ. ಇಲ್ಲ ಇಲ್ಲ, ನನಗೆ ಎಷ್ಟು ಪ್ರೀತಿ ಕೊಡ್ತಾನೆ, ನನಗೆ ಎಷ್ಟು ಸೇವೆ ಮಾಡ್ತಾನೆ, ನನಗೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಕಾಯ್ತಾ ಇರ್ತಾನೆ. ಮಂಗಳಾರತಿ ದುಡ್ಡಿಗೆ ಎಷ್ಟು ಬಿತ್ತು ಪುರೋಹಿತ ಪೂಜಾರಿ ಕಾಯೋದು. ಎಷ್ಟು ಬಿತ್ತು ಇವತ್ತು? 100 ರೂಪಾಯಿ ಬಿದ್ದಿದೆ. ಹುಂಡಿಗೆ ಎಷ್ಟು ಬಿತ್ತು ನೋಡ್ತಾರೆ. ಕೃಷ್ಣ ಹುಂಡಿಗೆ ಎಷ್ಟು ಬಿದ್ದು ನೋಡಲ್ಲ. ಆ ಹುಂಡಿಗೆ ಹಾಕೋ ಕಾಸಲ್ಲಿ ನಿಮ್ದು ಎಷ್ಟು ಪ್ರೀತಿ ಇರುತ್ತೆ ಅದನ್ನ ನೋಡ್ತಾ ಇರ್ತಾನೆ. ಯಾಕಂದ್ರೆ ಅದು ನಾನ್ ಟ್ಯಾಂಜಿಬಲ್. ದುಡ್ಡನ್ನ ನಾವು ಫೀಲ್ ಮಾಡ್ಬೋದು, ಅಥವಾ ಅವನಿಗೆ ಏನಾದ್ರು ಒಡವೆ ವಸ್ತ್ರ ಹಾಕ್ತೇವೆ, ಅದನ್ನ ಫೀಲ್ ಮಾಡ್ಬೋದು. ಬಟ್ ಅದರೊಳಗೆ ಇರುವಂತ ಪ್ರೀತಿಯನ್ನ ಇದ್ರೆ, ಪ್ರೀತಿಯಿಂದ ಕೊಟ್ಟಿದ್ರೆ, ಇಲ್ಲ ಅಂದ್ರೆ ಅದಕ್ಕೆ ನಾವು ಏನ್ ಮಾಡ್ತೀವೋ ಅದನ್ನ ಪ್ರೀತಿಯಿಂದ ಮಾಡ್ಬೇಕು. ಏನ್ ಪ್ರೀತಿಯಿಂದ ಮಾಡ್ಬೇಕು? ಮೈಯರ್ಪಿತ ಮನೋಬುದ್ಧಿರ್ ಯೋ ಮದ್ಭಕ್ತ ಸ್ಮೈ ಪ್ರಿಯ. ಯಾರು ನನಗೆ ಮನಸ್ಸನ್ನ ಬುದ್ಧಿಯನ್ನ ಅರ್ಪಣೆ ಮಾಡ್ತಾನೋ ಅವನು ನನಗೆ ತುಂಬಾ ಪ್ರಿಯನಾದ ಭಕ್ತ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಹರ್ಷಾಮರ್ಷ ಭಯೋದ್ವೇಗೈರ್ ಭುಕ್ತೋ ಸಚಮೇ ಪ್ರಿಯ. ಹೇಳ್ತಾರೆ, ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ. ಯಾರು ಉದ್ವೇಗವಾಗುವಂತಹ ಪರಿಸ್ಥಿತಿಯಲ್ಲಿ ಉದ್ವೇಗವಾಗೋದಿಲ್ವೋ, ಖುಷಿ ಪಡೋದ ಸಮಯದಲ್ಲಿ ಖುಷಿನೂ ಪಡೋದಿಲ್ವೋ, ಯಸ್ಮಾನ್ ನೋ ದ್ವಿಜತೆ, ಉದ್ವಿಜತೆ ಅಂದ್ರೆ ಉದ್ವೇಗ ಆಗೋದು. ಯಾರು ಉದ್ವೇಗನೂ ಕೊಳ್ಳೋದಿಲ್ವೋ, ಯಾರು ಖುಷಿನೂ ಪಡೋದಿಲ್ವೋ, ಹರ್ಷಾಮರ್ಷ ಭಯೋದ್ವೇಗೈ, ಯಾರು ಹರ್ಷ ಅಮರ್ಷ ಭಯ ಉದ್ವೇಗಗಳಲ್ಲಿ ಸಮಚಿತ್ತನಾಗಿರ್ತಾನೋ ಅವನು ನನಗೆ ತುಂಬಾ ಪ್ರಿಯನಾದ ಭಕ್ತ. ಕೃಷ್ಣ ಹೇಗೆ ಭಕ್ತನಾದವನಿರಬೇಕು ಅಂತ ಇಲ್ಲಿ ವಿವರಣೆ ಮಾಡ್ತಾ ಇದೆ. ಹರ್ಷ ಅಮರ್ಷ. ಅಮರ್ಷ ಅಂದ್ರೆ ದುಃಖ. ಸುಖದಲ್ಲೂ ಹರ್ಷದಲ್ಲೂ ಸುಖದಲ್ಲೂ ಹಿಂಗ್ ಮಾಡ್ಬಾರ್ದು. ಅವ್ರೇ ಫಸ್ಟ್ ರ್ಯಾಂಕ್ ಬಂದೆ ನಾನು 80%. ಅದಕ್ಕೆ ಬುದ್ಧಿ ಕೊಟ್ಟವರು ಕೃಷ್ಣ. IPL ಫೈನಲ್ ಮ್ಯಾಚ್ ಸೋತೋಗ್ಬಿಟ್ವಿ. ದುಃಖ ಸೋತವ್ರಿಗಲ್ಲ, ಬೆಟ್ಟಿಂಗ್ ಕಟ್ಟಿದವ್ರಿಗೆ. ಸೋತವನ್ ಏನು ದುಡ್ಡು ಬರುತ್ತೆ. IPL ಇಂದ ಏನ್ ಬರ್ಬೇಕು ಬರುತ್ತೆ. ಆರಾಮಾಗಿ ಜೋಬ್ ತುಂಬಿಸ್ಕೊಂಡು ಮನೆಗೆ ಹೋಗ್ತಾನೆ. 1 ಲಕ್ಷ ಲಾಸ್ ಆಯ್ತು. RCB ಗೆಲ್ಲುತ್ತೆ ಅಂತ ಬೆಟ್ಟಿಂಗ್ ಕಟ್ಟಿದ್ದೆ. ಹರ್ಷ ಅಮರ್ಷ ಭಯೋದ್ವೇಗ, ಭಯ ಉದ್ವೇಗ. ಅಯ್ಯೋ ಸಾಲ ಮಾಡಿ ಏನಾದ್ರು ನನ್ನ ಮನೆಯಿಂದ ಆಚೆ ಬಂದ್ರೆ ಉದ್ವೇಗ. ಇಂಥವ್ರೆಲ್ಲ ಭಕ್ತ ಅಂತ ಹೇಳ್ತಾರ?
IPL ಬೆಟ್ಟಿಂಗ್ ಕಟ್ಟಿ ಮನೆ ಮಠ ಮಾರ್ಕೊಂಡು ಹೆಂಡತಿ ಮಕ್ಳು ನಡ ಇಟ್ಕೊಂಡು ಅವ್ರ ಒಡವೆ ನಡ ಇಟ್ಟು ಕುಡ್ಕೊಂಡು ಮನೆಗೆ ಬರ್ತಾರೆ, ಭಯ ಉದ್ವೇಗ. ಇಂಥದ್ದನ್ನ ಭಗವಂತ ಏನ್ ಮಾಡ್ತಾನೆ, ಮತ್ತೆ ಭಕ್ತಿ ಮಾಡ್ತಾರೆ ಅವರು. ಹೆಂಗ್ ಭಕ್ತಿ ಮಾಡ್ತಾರೆ, ನೆಕ್ಸ್ಟ್ IPL ಅಲ್ಲಿ ದೇವ್ರ ಇಲ್ಲೇ ಡಿಮ್ಯಾಂಡ್, ನೆಕ್ಸ್ಟ್ IPL ಆದ್ರೂ ನನಗೆ 1 ಲಕ್ಷ ಲಾಟ್ರಿ ಹೊಡೆಯೋ ತರ ಮಾಡಪ್ಪ. ಹೋಗಿ ಬೋರ್ಡ್ ಹೊಡ್ಸ್ಕೊಂಡ್ ಬಂದ್ಬಿಡ್ತಾರೆ. ಏನ್ ಮಾಡ್ಬೇಕು, ನನಗೆ ಲಾಸ್ಟ್ IPL ಬೆಟ್ಟಿಂಗ್ ಅಲ್ಲಿ 5 ಲಕ್ಷ ಲಾಸ್ ಆಗಿತ್ತು, ಈ ಸಲ ನಾನು 10 ಲಕ್ಷ ಪ್ರಾಫಿಟ್ ಮಾಡ್ಬೇಕು ಅಂತ ಕೇಳ್ಕೊಂಡ್ಬಂದೆ. ಹರಕೆ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯ ಹರ್ಷಾಮರ್ಷ ವಿಮುಕ್ತೋ ಸಚಮೇಮ ಪ್ರಿಯ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನ ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ತುಂಬಾ ಪ್ರಿಯನಾದ ಭಕ್ತ. ತುಂಬಾ ಪ್ರಿಯನಾದ ಭಕ್ತ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತವ್ಯತಃ. ಈ ಪದ ಬಂದಾಗ ನಾನು ಒಂದ್ಸಲ ಹೇಳಿದ್ದೆ, ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತವ್ಯತಃ. ಕೃಷ್ಣ ಹೇಳ್ತಾನೆ, ಒಬ್ಬ ಭಕ್ತನಾದವನು ಉದಾಸೀನ ಆಗಿರಬೇಕು ಅಂತ. ಉದಾಸೀನ ಅಂದ್ರೆ ಏನು ಇಲ್ಲಿ ಮುಂದೆ ಹೇಳ್ತಾರೆ. ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಸರ್ವಾರಂಭ ಪರಿತ್ಯಾಗಿ, ಸರ್ವ ಆರಂಭ ಪರಿತ್ಯಾಗಿ. ಏನು ಅದ್ರ ಅರ್ಥ, ನಾನು ಈ ಕೆಲಸ ಶುರು ಮಾಡಿದ್ದೀನಿ, ಮುಗಿಸೋ ತನಕ ಬಿಡಲ್ಲ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನು, ಅವನ ಮೇಲೆ ಅವನಿಗೆ ನಂಬಿಕೆ. ನಾನ್ ಮಾಡ್ತೀನಿ, ಇದು ನನಗೆ ಶಕ್ತಿ ಇದೆ, ನನಗೆ ಕೆಪಬಿಲಿಟಿ ಇದೆ, ನಾನು ಬಿಲ್ಡಿಂಗ್ ಕಟ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡಿ ಎಲ್ಲ ಹೇಳ್ತಾನೆ. ಆದ್ರೆ ಭಕ್ತನಾದವ ನಂಗೆ ಹೇಳೋದಿಲ್ಲ. ಭಕ್ತನಾದವನಿಗೆ ಯಾವ ಭೌತಿಕ ವಸ್ತುಗಳಲ್ಲೂ ವ್ಯಾಮೋಹ ಇರೋದಿಲ್ಲ. ಅದು ಹೋಯ್ತು ಅಂತ ದುಃಖ ಇಲ್ಲ, ಅದು ಬಂತು ಅಂತ ಖುಷಿ ಇಲ್ಲ. ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ ಅನಪೇಕ್ಷ. ಏನಪ್ಪ ನಿಮ್ಮ ಅಪೇಕ್ಷೆ? ಅನಪೇಕ್ಷೆ. ದುಡ್ಡು ಮಾಡ್ಬೇಕು ಅಂತ ಅಪೇಕ್ಷೆ ಇದೆಯಾ? ಅನಪೇಕ್ಷ. ಹೆಸರು ಮಾಡ್ಬೇಕು ಅನ್ನೋ ಅಪೇಕ್ಷೆ ಇದೆಯಾ? ನೋ, ಅನಪೇಕ್ಷ. ನಮ್ಮ ಹೆಸರು ಪೇಪರ್ ಅಲ್ಲಿ ಬರ್ಬೇಕು, ನಾವು ಭೌತಿಕವಾಗಿ ಆನಂದವನ್ನು ಅನುಭವಿಸ್ಬೇಕು ಅಂತ ಆಸೆ ಇದೆಯಾ? ಅದು ಇಲ್ಲ. ಹೆಸರು, ಕೀರ್ತಿ, ಸ್ಥಾನಮಾನ ಯಾವುದಕ್ಕೂ ಅವನಿಗೆ ಅನಪೇಕ್ಷ. ನಮ್ಗಿರೋದು ಒಂದೇ ಅಪೇಕ್ಷೆ, ಕೃಷ್ಣ ಪ್ರಜ್ಞೆ, ಭಕ್ತಿ. ಅದು ಸರಿಯಾಗಿ ಮಾಡಕ್ಕಾಗ್ತದೆ. ಇರೋದು ಒಂದು ಆಸೆ, ಅದು ಪರ್ಫೆಕ್ಟ್ ಆಗಿ ಮಾಡಕ್ಕಾಗ್ತದೆ. ಒಂದೇ ಆಸೆ ಇರಬೇಕು, ಒಂದೇ ಗುರಿ ಇರಬೇಕು. ಏಕೋ ದೇವ ದೇವಕಿ ಪುತ್ರ ಏವ. ಏಕೋ ದೇವ ದೇವಕಿ ಪುತ್ರ ಏವ. ಒಬ್ನೇ ದೇವ, ಅದು ದೇವಕಿ ಪುತ್ರ ಕೃಷ್ಣ. ಮತ್ತೆ ಅದೇನು ಹೇಳ್ತಾರೆ, 330 ಕೋಟಿ 33 ಕೋಟಿ ಅವೇ ಲೆಕ್ಕ ಹೇಳ್ತಾರೆ. ಅದು ಒಂದು ಬೆಂಕಿಯಲ್ಲಿ ಬರುವಂತಹ ಅನೇಕ ಕಿಡಿಗಳು ಅಷ್ಟೇ. ಆಗ 108 ಬೆಂಕಿ ಇದೆ ಅಂತ ಹೇಳೋದಿಲ್ಲ, ಒಬ್ನೇ ಬೆಂಕಿ, ಒಂದೇ ಬೆಂಕಿ, ಅನೇಕ ಕಿಡಿಗಳು. ಹಾಗೆ ನಾವೆಲ್ಲರೂ ಭಗವಂತನ ಅಂಶ ಆಗಿರೋದ್ರಿಂದ ಒಬ್ಬೊಬ್ಬರು ಒಂಥರ ಕಾಣ್ತಾರೆ ಅಷ್ಟೇ. ಕೃಷ್ಣ ಏಕೋ ದೇವ, ಒಬ್ನೇ ದೇವ, ಅನಪೇಕ್ಷೆ. ಸೊ ಒಂದೇ ಗುರಿ, ಅದು ಕೃಷ್ಣ. ಒಂದೇ ಶಾಸ್ತ್ರ, ಭಗವದ್ಗೀತೆ. ಆಯ್ತು, ಅನಪೇಕ್ಷೆ ಆಯ್ತು. ಮತ್ತೆ ಯಾರಿಗಾದ್ರೂ ಅಪೇಕ್ಷೆ ಇದೆಯಾ? ಯಾರಿಗಾದ್ರೂ ಏನಾದ್ರು ಅಪೇಕ್ಷೆ? ಒಂದು ಆಸೆ ಇದೆ, ಅದೊಂದು ಆಸೆ ಈಡೇರ್ಬಿಟ್ರೆ ಮುಗಿದೋಯ್ತು ಅಂತಾನೆ. ಅದೊಂದು ಈಡೇರಿಸಲಿ 2 ಬಂದ್ಬಿಟ್ಟಿರುತ್ತೆ. ಅದೆಂತ 2 ಆಸೆ ಪೆಂಡಿಂಗ್ ಉಳ್ಕೊಂಡ್ಬಿಡ್ತು ಅಂತಾನೆ. ಅದು ಈಡೇರ್ಸಕ್ ಹೋಗ್ತಾನೆ, ಮತ್ತೆ ಇನ್ನಷ್ಟು ಬರುತ್ತೆ, ಇನ್ನಷ್ಟು ಬರುತ್ತೆ. ಎಲ್ಲಾ ಆಸೆಗಳನ್ನ ಈಡೇರ್ಸಕ್ ಹೋಗ್ತಾನೆ, ಕೊನೆಗೊಂದಿನ ಯಾವುದು ಫುಲ್ಫಿಲ್ ಆಗದೆ ಒಂದಿನ ಹೋಯ್ತು, ಒಂದು ಜನ್ಮ ನಾಶ ಆಯ್ತು. ಹಾಗಾಗಬಾರ್ದು ಅನ್ನೋದಾಗದೆ ನಾವು ಹರಿನಾಮ ಸ್ಮರಣೆ ಮಾಡಬೇಕು. ಚಾಂಟಿಂಗ್, ಪ್ರಸಾದ ಪದೇ ಪದೇ ಪ್ರತಿ ಕ್ಲಾಸ್ ಹೇಳ್ತಾ ಇರ್ತೀವಿ, ಹೊತ್ತು ಹೇಳ್ತಾ ಇರ್ತೀವಿ. ನಾವೆಷ್ಟು ನಮ್ಮ ಮನಸ್ಸನ್ನ ಭಗವಂತನಿಗೆ ಅರ್ಪಣೆ ಮಾಡಿರ್ತೀವಿ, ಅಷ್ಟು ನಮ್ಗೆ ಸ್ಪಿರಿಚುವಲಿ ಪ್ರೋಗ್ರೆಸ್ ಆಗ್ತದೆ.
ಭಗವಂತ ಕಾಣಿಸ್ತಾ ಇರ್ತಾನೆ, ಲೀಲೆ ಮಾಡ್ತಾ ಇರ್ತಾನೆ, ಒಳಗೆ ಆನಂದ ಕೊಡ್ತಿರ್ತಾನೆ. ಶುಚಿ ನೆಕ್ಸ್ಟ್ ಅನಪೇಕ್ಷ. ಶುಚಿ ಅಂದ್ರೆ ಏನು? ಕ್ಲೆನ್ಲಿನೆಸ್. ಏನು ದಿನಕ್ಕೆ 2 ಸಲ 3 ಸಲ ಸ್ನಾನ ಮಾಡ್ತೀವಿ ಇಲ್ಲ, ಅದು ಮೈಗೆ. ಮನಸ್ಸಿಗೆ ಸ್ಮರಣೆ. ಶುಚಿ ಮಾಡೋ ಕೆಲಸದಲ್ಲಿ ಶುಚಿ. ನೋಡಿ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಏನಾಗುತ್ತೆ? ನಮ್ಮ ಸೀನಿಯರ್ ಗೈಡ್, ಸೀನಿಯರ್ ಅವರು ಒಂದು ಆರ್ಗ್ಯಾನಿಕ್ಸ್ ಶಾಪ್ ಇಟ್ಕೊಂಡಿದ್ದಾರೆ. ಆರ್ಗ್ಯಾನಿಕ್ ಡಿವೋಟಿ ಅಲ್ದಿದ್ರೆ ಅವರು ಎಷ್ಟು ಲಾಭ ಮಾಡ್ಬೋದು. 100 ರೂಪಾಯಿ ವಸ್ತುನ 200 ರೂಪಾಯಿ ಮಾರಿದ್ರೆ ಡಬಲ್ ಲಾಭ ಆಗುತ್ತೆ, ದುಡ್ಡು ಜಾಸ್ತಿ ಮಾಡ್ಬೋದು ಅಂತ ಬರುತ್ತೆ. ಭಕ್ತರಾದ್ರೆ ಹಂಗ್ ಮಾಡೋದಿಲ್ಲ. 100 ರೂಪಾಯಿ ವಸ್ತುಗೆ ಅವ್ರ ಜೀವನ ನಿರ್ವಹಣೆ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಅತಿಯಾಗಿ ಲಾಭ ಮಾಡ್ಬೇಕು, ಜನಗಳಿಗೆ ಮೋಸ ಮಾಡ್ಬೇಕು ಅನ್ನೋ ಬುದ್ಧಿ ಹೋಗ್ಬಿಡುತ್ತೆ. ಶುಚಿ ಆಗುತ್ತೆ, ನಮ್ಮ ಕೆಲಸ ಶುಚಿ ಆಗುತ್ತೆ, ನಮ್ಮ ಯೋಚನೆ ಶುಚಿ ಆಗುತ್ತೆ, ನಾವು ಮಾಡೋ ನಮ್ಮ ನಡೆ ಶುದ್ಧ ಆಗುತ್ತೆ. ಹೀಗೆ ನಾವು ಮಾಡೋ ಪ್ರತಿಯೊಂದು ಕೆಲಸವೂ ನಮಗೆ ಶುದ್ಧತೆ ಕೊಡುತ್ತೆ. ಅದು ಭೌತಿಕ ಕೆಲಸನೇ ಇರಲಿ. ಮೋಸ ಮಾಡಬಾರ್ದು, ತೂಕದಲ್ಲಿ ಮೋಸ ಮಾಡಬಾರ್ದು, ಪದಾರ್ಥಗಳಲ್ಲಿ ಮೋಸ ಮಾಡಬಾರ್ದು. ತೂಕದಲ್ಲಿ ಮೋಸ ಮಾಡಿದ್ರೆ ಏನಾಗುತ್ತೆ? ಪ್ರತಿಯೊಂದಕ್ಕೂ ಇದೆ. ತೂಕದಲ್ಲಿ ಮೋಸ ಮಾಡಿದ್ರೆ, ಸುಳ್ಳು ಹೇಳಿದ್ರೆ, ಕೊಟ್ಟು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಅನ್ನ ತಿಂದವ್ರ ಮನೆಗೆ ಮೋಸ ಮಾಡಿದ್ರೆ, ಎಲ್ಲ ಇದೆ. ಪ್ರತಿ ಒಂದೊಂದು ಅಪರಾಧಗಳಿಗೂ ಭಗವಂತ ಶಿಕ್ಷೆ ಮಾಡಿ ಇಟ್ಟಿದ್ದಾರೆ. ಶುಚಿತ್ವವಾಗ್ಬಿಡುತ್ತೆ. ಅದಕ್ಕೆ ಭಗವಂತ ನಾಮ ಹೇಳಬೇಕು, ಒಳಗಡೆ ಶುದ್ಧತೆ ಪ್ಯೂರಿಟಿ ಬರ್ತಾ ಇರುತ್ತೆ. ಎಸ್ ಮರೇತ್ ಪುಂಡರೀಕಾಕ್ಷ ಸಬ್ಬಾಹ್ಯ ಅಭ್ಯಂತರ ಶುಚಿ. ಎಸ್ ಮರೇತ್ ಪುಂಡರೀಕಾಕ್ಷ, ಯಾವಾಗ ಭಗವಂತ ಸ್ಮರಣೆ ಮಾಡ್ತಾ ಇರ್ತೀವೋ ಅವಾಗ ಏನಾಗುತ್ತೆ? ಒಳಗಿಂದ ಅದು ಶುದ್ಧಿ ಆಗ್ತಾ ಇರುತ್ತೆ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾನ್ ಗತೋಪಿವ ಎಸ್ ಮರೇತ್ ಪುಂಡರೀಕಾಕ್ಷ ಸಬ್ಬಾಹ್ಯ ಅಭ್ಯಂತರ ಶುಚಿ. ಅಪವಿತ್ರ ಆಗಿರ್ಲಿ, ಪವಿತ್ರ ಆಗಿರ್ಲಿ, ಯಾವುದೇ ಅವಸ್ಥೆಯಲ್ಲಿ ಇರ್ಲಿ, ಭಗವಂತ ಸ್ಮರಣೆ ಮಾಡ್ಬೇಕು. ಅಯ್ಯೋ ನಮ್ಗೆ ವಯಸ್ಸಾಯ್ತು, ಇವಾಗ ಏನ್ರಿ, ಇವಾಗ ಮಾಡೋಂಗಿಲ್ಲ, ಓಕೆ ಬೇಡ. ಮಕ್ಳು ಇನ್ನು ಆಟ ಆಡ್ಲಿ, ಓಕೆ ಸ್ವಲ್ಪ. ಕಾಲೇಜ್ಗೆ ಹೋಗೋ ಹುಡುಗರು ಅಂದ್ರೆ ಮಾಡಬಾರ್ದು. ಕಾಲೇಜ್ಗೆ ಹೋಗೋ ಹುಡುಗರು ಚಾಂಟಿಂಗ್ ಎಲ್ಲ ಮಾಡಬಾರ್ದು. ನೋಡಿ ನಗ್ತಾರೆ ಜನ. ಮದುವೆ ಅಂದ್ರೆ ಮಾಡಕ್ ಟೈಮ್ ಇರುತ್ತೆ ಏನ್ರಿ ಅವರಿಗೆ? ಹೆಂಡತಿ ಮಕ್ಕಳು ಸಾಕ್ಬೇಕು. ಸರ್ವಾವಸ್ಥಾನ್ ಗತೋಪಿವ, ಯಾವುದೇ ಅವಸ್ಥೆಲಾದ್ರೂ ನೀವು ಭಗವಂತ ಸ್ಮರಣೆ ಮಾಡಿ. ಪುರುಷೋತ್ತಿಲ್ಲ ನಮ್ಗೆ. ವಯಸ್ಸಾದ್ಮೇಲೆ ಮಾಡಿ, ವಯಸ್ಸಾದ್ಮೇಲೆ ಏನ್ ಮಾಡಕ್ಕಾಗತ್ತೆ ಅಂತೀವಿ. ಮತ್ತೆ ನಾವು ಶುಚಿ ಯಾವಾಗ ಆಗ್ಬೇಕಾಗಿದ್ರೆ? ನಾವು ಅಪವಿತ್ರವಾಗಿದ್ದಾಗ್ಲೂ ಭಗವಂತ ಸ್ಮರಣೆ ಮಾಡ್ಬೇಕು. ಇಲ್ಲ ನಾನು ಶುಚಿ ಆದ್ಮೇಲೆ ಭಗವಂತ ಸ್ಮರಣೆ ಮಾಡ್ತೀನಿ ಅಂತ ಹೇಳಿದ್ವಿ. ಸ್ಮರಣೆ ಮಾಡಕ್ಕೆ ಶುಚಿ ಬೇಕಲ್ಲ. ಸ್ಮರಣೆ ಮಾಡೋದ್ರಿಂದ ಶುಚಿ ಆಗೋದು. ನಾವು ಶುಚಿ ಆದ್ಮೇಲೆ ಸ್ಮರಣೆ ಮಾಡೋದಲ್ಲ. ಹೊಟ್ಟೆ ಹಸಿತಾ ಇದೆ, ಊಟ ಅಡಿಗೆ ಆಗಿಲ್ಲ ಇನ್ನು. ಅಡಿಗೆ ಆಮೇಲೆ ಆಗ್ಲಿ ಪರವಾಗಿಲ್ಲ, ನಾನು ಫಸ್ಟ್ ಊಟ ಕೊಡಿ. ಅಡಿಗೆ ಆಗದೆ ಊಟ ಹೆಂಗ್ ಕೊಡಕ್ಕಾಗುತ್ತೆ? ಅಡಿಗೆ ಆಮೇಲೆ ಪರವಾಗಿಲ್ಲ, ನೀವು ಸ್ಟವ್ ಆಮೇಲೆ ಹಚ್ಕೊಳ್ಳಿ, ಅಡಿಗೆ ಆಮೇಲೆ ಮಾಡ್ಕೊಳ್ಳಿ, ನನಗೆ ಫಸ್ಟ್ ಊಟ ಕೊಡಿ. ಅದ್ ಯಾವ ಅರ್ಥ? ಅದು ಅದಕ್ಕೆ ಅರ್ಥನೇ ಇಲ್ಲ. ನಾವು ಪವಿತ್ರ ಆದ್ಮೇಲೆ ಭಗವಂತ ನಾಮ ಜಪ ಮಾಡ್ತೀವಿ, ಇಲ್ಲ ಅದು ಉಲ್ಟಾ. ಅದು ಪವಿತ್ರ ಆಗಕ್ಕೆ ಭಗವಂತ ನಾಮ ಸ್ಮರಣೆ ಮಾಡ್ಬೇಕು. ನಾವೇನು ಪ್ಯೂರ್ 100% ಗೋಲ್ಡ್ ಇಲ್ಲ. ನಮ್ಮಲ್ಲಿ ಅನರ್ಥಗಳಿರುತ್ತೆ, ಅಹಂಕಾರ, ಇವೆಲ್ಲ ಕೆಟ್ಟ ಗುಣಗಳು ಇರುತ್ತೆ ನಮ್ಮಲ್ಲಿ. ಅದನ್ನು ಹೋಗಿಸ್ಬೇಕು ಅಂತಾನೆ ಹೇಳೋದು. ಆ ಪವಿತ್ರ ಮತ್ತೆ ಪವಿತ್ರ ಆದ್ಮೇಲೆ ನಾಮಸ್ಮರಣೆ ಮಾಡಬಾರ್ದಾ? ಇಲ್ಲ, ನಾರದ್ರೂ ಮಾಡ್ಬೇಕು, ಬ್ರಹ್ಮನು ಮಾಡ್ಬೇಕು, ಇಂದ್ರನು ಮಾಡ್ಬೇಕು, ನಾನು ಮಾಡ್ಬೇಕು, ನೀವು ಮಾಡ್ಬೇಕು, ಕುಡುಕರು ಮಾಡ್ಬೇಕು, ದಗಾಕೋರರು ಮಾಡ್ಬೇಕು, ಮುಸ್ಲಿಮ್ಸ್ ಮಾಡ್ಬೇಕು, ಕ್ರಿಶ್ಚಿಯನ್ ಮಾಡ್ಬೇಕು, ಪ್ರಾಣಿ ಪಕ್ಷಿಗಳು ಮಾಡ್ಬೇಕು. ಇದು ಯಾರೋ ಒಬ್ರಿಗೋಸ್ಕರ ಇಸ್ಕಾನ್ ಅವ್ರು ಮಾತ್ರ ಜಪ ಮಾಡ್ಬೇಕು, ನಾವು ಮಾಡಂಗಿಲ್ಲ. ನಾವು ಶೈವರು, ನಾವು ಜಪ ಮಾಡಂಗಿಲ್ಲ. ನಾವು ಆ ಜಾತಿ, ನಾವು ಈ ಜಾತಿ, ನಾವು ಜಪ ಮಾಡಂಗಿಲ್ಲ. ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾನ್ ಗತೋಪಿವ ಎಸ್ ಮರೇತ್ ಪುಂಡರೀಕಾಕ್ಷ ಸಬ್ಬಾಹ್ಯ. ಯಾರು ಭಗವಂತನ ಸ್ಮರಣೆ ಮಾಡ್ತಾನೆ ಅವನು ಶುಚಿ ಆಗ್ತಾನೆ. ಅದು ಶುಚಿ. ದಕ್ಷ ಅಂದ್ರೆ ಏನು? ದಕ್ಷ ಅಂದ್ರೆ ಕೇಪಬಿಲಿಟಿ ಅಂತ ಅರ್ಥ ಬರುತ್ತೆ. ಏನು ದಕ್ಷತೆ ಅಂದ್ರೆ?
ಎಲ್ಲಿವರೆಗೂ ನಾವು ಶುಚಿ ಆಗೋದಿಲ್ಲ ಅಲ್ಲಿವರೆಗೂ ನಾವು ಭಗವಂತನನ್ನ ಸ್ಮರಣೆ ಮಾಡಕ್ಕೆ ನಮಗೆ ದಕ್ಷತೆ ಬರೋದಿಲ್ಲ. ಅಟ್ಲೀಸ್ಟ್ ಬೆಳಿಗ್ಗೆ ಎದ್ದು ಒಂದು 8 ರೌಂಡ್ 10 ರೌಂಡ್ ಜಪ ಮಾಡ್ತೀವಿ ಅಂದ್ರೆ ಅದು ದಕ್ಷತೆ ಮಾಡ್ಬೇಕು ಅನ್ನೋ ಮನ್ಸಿರತ್ತಾನೆ ಬಂದು ಕೂತ್ಕೊಳ್ತೀವಿ ನಾವು ಅಲ್ವಾ. ಅಯ್ಯೋ ಮಾಡಿದ್ರ ಆಯ್ತು ಬಿಡಿ, ಅವ್ರಿಗೇನೋ ಪಾಡೋ ಮಾಡ್ಕೊಳ್ತಾರೆ ನಮ್ಗೇನು ಅನ್ನೋದು ದಕ್ಷತೆ ಅಲ್ಲ. ಅದು ಅವ್ರ ಭಕ್ತರ ಯಾವ ಕಾರಣಕ್ಕೂ ಭಕ್ತರ ಆಗಕ್ ಸಾಧ್ಯನೇ ಇಲ್ಲ. ಅವರು ಭಕ್ತಿ ಮಾಡಕ್ ಆಗೋದೇ ಇಲ್ಲ. ಇವೆಲ್ಲ ನಮ್ಮಲ್ಲಿರೋ ಗುಣಗಳೇ ಕೃಷ್ಣ ಹೇಳ್ತಾರೆ, ನಮ್ಮಲ್ಲಿರೋ ಗುಣಗಳೇ ಇವೆಲ್ಲ ಕೆಟ್ಟ ಗುಣಗಳು. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಅನಪೇಕ್ಷ ಆಯ್ತು, ಶುಚಿ ಆಯ್ತು, ದಕ್ಷ ಆಯ್ತು, ಉದಾಸೀನ. ಉದಾಸೀನನು ಕೂಡ ಒಂದು ಗುಣ. ಮೊನ್ನೆ ಹೇಳಿದ್ದೆಲ್ಲ ನಾನು, ಉದಾಸೀನ ಗುಣ, ಅದು ದೋಷ ಅಲ್ಲ. ಉದಾಸೀನ ಅಂದ್ರೆ ಭಕ್ತನ ವಿಚಾರದಲ್ಲಿ ಹೇಗೆ ಅಂದ್ರೆ ಅವನಿಗೆ ಯಾರ ಮೇಲೂ ಮತ್ಸರ ಇರೋದಿಲ್ಲ. ಅವನು ಉದ್ಧಾರ ಆಗ್ತಾನೆ, ಓಕೆ ಭಗವಂತ ಅವನಿಗೆ ಅನುಗ್ರಹ ಮಾಡಿದಾನೆ, ಆಗ್ತಾನೆ. ನಮ್ಗಿನ್ನೂ ಅನುಗ್ರಹ ಮಾಡಿಲ್ಲ, ನಾವಿನ್ನೂ ಎಲ್ಲೋ ಇದ್ದೀವಿ. ನಾವು ನಮ್ಗೆ ಅನುಗ್ರಹ ಆಗಿಲ್ಲ ಇನ್ನ, ಭಗವಂತ ನೋಡೋಣ, ಪ್ರಯತ್ನ ಮಾಡೋಣ ಅಂತ ಉದ್ಧಾರ ಆಗ್ತದೆ. ಯಾರೊಬ್ಬ ನಾಶ ಆಗ್ತಾ ಇರ್ತಾನೆ, ಆಗ್ಲಿ ಅಂತ ಬಿಡೋದಿಲ್ಲ, ಅವನ್ನ ಎತ್ತೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದರಿಂದ ಏನ್ ಲಾಭ ಇಲ್ಲ ಅವನಿಗೆ, ಅಥವಾ ಅವನ್ನ ಬಿಟ್ರೆ ಅವನಿಗೆ ನಷ್ಟನೂ ಇಲ್ಲ. ಸೊ ಲಾಭನೂ ಇಲ್ಲ, ನಷ್ಟ ಇಲ್ಲ, ಅದಕ್ಕೆ ಉದಾಸೀನ ಅಂತ. ಆವಾಗ ಹೇಳ್ತಾರೆ, ಭಕ್ತನಿಗೆ ಹಣವನ್ನ ನೀಡಲು ಯಾರಾದ್ರೂ ಮುಂದೆ ಬರಬಹುದು, ಆದ್ರೆ ಅವನು ಹಣ ಸಂಪಾದನೆಗಾಗಿ ಪ್ರಯತ್ನ ಪಡಬಾರದು. ದುಡ್ಡು ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ದುಡ್ಡು ಬರುತ್ತೆ, ಭಗವಂತ ಕೊಡ್ತಾನೆ. ಆದ್ರೆ ಅವನಿಗೆ ಅನಪೇಕ್ಷೆ. ಹಾಗಂತ ಬೇಡ ಅಂತ ಹೇಳ್ತಾನ? ಇಲ್ಲ, ಬೇಕು ಅವನಿಗೆ. ಅದನ್ನೇನ್ ಮಾಡ್ತಾನೆ, ಭಗವಂತ ಸೇವೆಗೆ ತೊಡಗಿಸ್ತಾನೆ. ಅನಪೇಕ್ಷೆ. ಪರಮೋತ್ತರ ಕೃಪೆಯಿಂದ ಆಗಿ ತಾನಾಗಿ ಹಣ ಒದಗಿ ಬಂದರೆ ಅವನ ಮನಸ್ಸು ಕದಡುವುದಿಲ್ಲ. ದುಡ್ಡು ಬಂತು, ಇಲ್ಲ. ಸಹಜವಾಗಿ ಭಕ್ತನು ದಿನಕ್ಕೆ 2 ಬಾರಿ ಸ್ನಾನ ಮಾಡುತ್ತಾನೆ ಮತ್ತು ಭಕ್ತಿ ಸೇವೆಗಾಗಿ ಬೆಳಿಗ್ಗೆ ಬೇಗನೆ ಏಳುತ್ತಾನೆ. ಯಾರು ಬೆಳಿಗ್ಗೆ 4 ಗಂಟೆ ಅಥವಾ 4:15 ಒಳಗೆ ಮುಂಚೆ ಎದ್ದು ಹೇಳ್ತೀರಾ, ಅವರಲ್ಲಿ ಭಕ್ತಿ ಬೇಗ ಬೆಳೆಯುತ್ತೆ, ಅವಕಾಶ ಇದೆ. ಯಾರು 4:15 5 ಗಂಟೆ ಮೇಲೆ ಎದ್ದು ಹೇಳ್ತಾರೆ, ಅವ್ರಿಗೆ ಖಂಡಿತವಾಗ್ಲೂ ಭಕ್ತಿ ಬೆಳೆಯುತ್ತೆ. ತುಂಬಾ ಲೇಟ್ ಹೇಳ್ತಾ ಇದ್ದೀನಿ ನಾನು. ಆಕ್ಚುಲಿ ಶಾಸ್ತ್ರ ಹೇಳುತ್ತೆ 4 ಗಂಟೆ ಒಳಗೆ ಎದ್ದೇಳ್ಬೇಕು. ಎಲ್ಲ ಅದಕ್ಕೆ ಇವೆಲ್ಲ ನಾವು ಫಾಲೋ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಇವೆಲ್ಲ ಬೇಸಿಕ್ಸ್. ಭಕ್ತಿ ಮಾಡಕ್ ಬಂದಾಗ ಇವೆಲ್ಲ ಬೇಸಿಕ್ಸ್ ತುಂಬಾ ಕಾಮನ್, ಮಾಡಲೇಬೇಕಾಗಿರುವಂಥದ್ದು. ಬೆಳಿಗ್ಗೆ ಬೇಗ ಎದ್ದೇಳಬೇಕು, 4 ಗಂಟೆ, ಮ್ಯಾಕ್ಸಿಮಮ್ 4:15. ಯಾಕಂದ್ರೆ 6 ಗಂಟೆ ಸೂರ್ಯೋದಯ ಆಗುತ್ತೆ, ಅದಕ್ಕಿಂತ 1 ಅವರ್ ಮುಂಚೆ. 4:15 ಮೇಲೆ ಇದ್ರೂ ಕೂಡ ಭಕ್ತಿ ಸೇವೆಗೆ ನಿದ್ದೆ ಬರ್ತಾ ಇರುತ್ತೆ ಪ್ರಭು, ನೀವೇನು ಹೇಳ್ಬಿಡ್ತೀರಾ. 4 ನಿದ್ದೆ ಎಲ್ರಿಗೂ ಬರುತ್ತೆ, ನಮಗೂ ಬರುತ್ತೆ. 4 ಗಂಟೆಗೆ ಕೂತ್ಕೊಳ್ಳೋಕೆ ನಿದ್ದೆ ಬರುತ್ತೆ. ಯಾರಿಗೋಸ್ಕರ ಎದ್ದು ಹೇಳ್ತಾ ಇದ್ದೀವಿ? ಕೃಷ್ಣನಿಗೋಸ್ಕರ. ಬರ್ಬೇಕು ಒಳಗಡೆ. ಅವನಿಗೋಸ್ಕರ ಅಂತ ಬಂದಾಗ ಏನಾಗುತ್ತೆ, ಕೃಷ್ಣ ಅನುಗ್ರಹ ಮಾಡ್ತಾನೆ. ಆಯಾಸ ಇಲ್ಲ, ಸುಸ್ತು ಇಲ್ಲ, ನಿದ್ದೆ ಇಲ್ಲ, ಹಸಿವು ಇಲ್ಲ, ಬಾಯಾರಿಕೆ ಇಲ್ಲ. ನಾವು ಅವನಿಗೋಸ್ಕರ ಅಂತ ಮಾಡ್ತಾ ಇಲ್ವಲ್ಲ, ಅದಕ್ಕೆ ಎಲ್ಲ ಕೊಡೋದು. ತಗೋ ಹೋಗು, ಸುಸ್ತು, ಅಯ್ಯೋ ಮಲ್ಗಿ 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 ಸುಸ್ತಾಗ್ಬಿಟ್ಟಿದೀನಿ, ಮತ್ತೆ ರೆಸ್ಟ್ ಮಾಡೋದು. ಮಲ್ಗಿ ಮಲ್ಗಿ ಸುಸ್ತಾಗಿ ಮತ್ತೆ ರೆಸ್ಟ್ ಮಾಡೋದು. ಇದು ನಿದ್ರಾ, ಆಲಸ್ಯ, ಪ್ರಮಾದ ತಮೋಗುಣದ ಲಕ್ಷಣ. ನಾವ್ ಎಷ್ಟು ಹೆಚ್ಚು ನಿದ್ದೆ ಮಾಡ್ತೀವೋ ಅಷ್ಟು ನಮ್ಗೆ ತಮೋಗುಣ ಬೆಳೀತಾ ಹೋಗ್ತದೆ. ನಿದ್ರಾ, ಆಲಸ್ಯ, ಪ್ರಮಾದ ಅದು ತತ್ತಾಮಸ ಉದಾಹೃತಂ, ತಾಮಸ ಗುಣ. ಅದು ಬಿಡ್ಬೇಕು. ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಸಾಧ್ಯ ಆದ್ರೆ ತಣ್ಣೀರ್ ಸ್ನಾನ ಮಾಡಿ, ಸಾಧ್ಯ ಆದ್ರೆ. ಇಲ್ಲ ಸ್ವಲ್ಪ ಉಗುರು ಬೆಚ್ಚಗೆ, ಅದು ಕಂಪಲ್ಸರಿ. ನಮ್ಮ ಮನೆಗೆ ಬ್ರಹ್ಮಚರ್ಯ ಡಿವೋಟೀಸ್ ಬಂದಿದ್ರು, ಸಾಫ್ರಾನ್ ಡಿವೋಟೀಸ್, ಶೇಷಾದ್ರಿಪುರಂ ಟೆಂಪಲ್ ಇಂದ.
ಒಂದ್ ವೀಕ್ ಇದ್ರು ನಮ್ಮ ಮನೇಲಿ. 4 ಗಂಟೆಗೆ ಹೇಳ್ತಾ ಇದ್ರು. ಇನ್ನು ಮುಂಚೆ 3:45 4 ಗಂಟೆಗೆ ಹೇಳ್ತಾ ಇದ್ರು. ತಣ್ಣೀರ್ ಸ್ನಾನ ಮಾಡ್ತಾ ಇದ್ರು. ನಾನು ಅವರಿಗೆ ಬಿಸಿನೀರು ಆಫರ್ ಮಾಡ್ತಾ ಇದ್ದೆ. ತಗೋ ಬೇಡ ತಣ್ಣೀರೇ ಸಾಕು. ಯಾಕೆ ಮಾಡಕ್ಕಾಗಲ್ಲ ನಾವು? ಯಾಕೆ ಮಾಡಕ್ಕಾಗಲ್ಲ ತಣ್ಣೀರು? ಆಗಲ್ವಾ? ಓಕೆ. ತೀರಾ ಕಷ್ಟ ಆಗುತ್ತಾ? ಎಲ್ರ ಬಾಡಿ ನೇಚರ್ ಒಂದೇ ತರ ಇರೋದಿಲ್ಲ. ಒಂದ್ ಸ್ವಲ್ಪ ಉಗುರು ಬೆಚ್ಚಗಿರ್ಲಿ ತೊಂದ್ರೆ ಇಲ್ಲ. ಇವೆಲ್ಲ ಅಭ್ಯಾಸ ಮಾಡ್ಬೇಕು. ಡೈಲಿ 2 ಟೈಮ್ಸ್ ಸ್ನಾನ ಮಾಡ್ಬೇಕು. ಓಕೆ. ಕನಿಷ್ಠ 2 ಸಲ ಅದು. ಸಹಜವಾಗಿ ಭಕ್ತನು ದಿನಕ್ಕೆ 2 ಬಾರಿ ಸ್ನಾನ ಮಾಡುತ್ತಾನೆ ಮತ್ತು ಭಕ್ತಿ ಸೇವೆಗಾಗಿ ಬೆಳಿಗ್ಗೆ ಬೇಗನೆ ಏಳುತ್ತಾನೆ. ಹೀಗೆ ಅವನು ಸಹಜವಾಗಿ ಅಂತರಂಗದಲ್ಲೂ ಬಹಿರಂಗದಲ್ಲೂ ಶುಚಿಯಾಗಿರುತ್ತಾನೆ. ಭಕ್ತನು ಯಾವಾಗಲೂ ದಕ್ಷ, ಏಕೆಂದ್ರೆ ಅವನಿಗೆ ಬದುಕಿನ ಎಲ್ಲ ಕಾರ್ಯಗಳ ತಿಳಿದಿರುತ್ತದೆ ಮತ್ತು ಪ್ರಮಾಣ ಶಾಸ್ತ್ರ ಗ್ರಂಥಗಳಲ್ಲಿ ಪೂರ್ಣ ನಂಬಿಕೆ ಇರುತ್ತದೆ. ಎಷ್ಟು ಜನಕ್ಕೆ ಶಾಸ್ತ್ರದ ಪೂರ್ಣ ನಂಬಿಕೆ ಇದೆ? ಭಗವದ್ಗೀತೆ ಭಾಗವತದಲ್ಲಿ ಅದರ ಮೇಲೆ. ಭಕ್ತನು ಯಾರ ಪಕ್ಷವನ್ನು ವಹಿಸುವುದಿಲ್ಲ, ಅದಕ್ಕೆ ಅವನು ಉದಾಸೀನ. ಆದ್ದರಿಂದ ಅದನ್ನೇ ಆತಂಕ ಇರೋದಿಲ್ಲ. ಯಾರ ಪಕ್ಷ ವಹಿಸಿರ್ತಾನೆ ಆತಂಕ. ಪಕ್ಷೇತರಿಗೆ ಭಯ ಇರೋದಿಲ್ಲ, ಬೇರೆ ಭಯ ಇರುತ್ತೆ. ನಮ್ ಸರ್ಕಾರ ಅಧಿಕಾರ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಪಕ್ಷೇತರಿಗೆ ಹಂಗಲ್ಲ. ಗೆದ್ದು ಬಿಟ್ರೆ ಅಕಸ್ಮಾತ್ ಪಕ್ಷೇತರು ಯಾರೋ ಒಬ್ರು ಕರ್ಕೋತಾರೆ, ಯಾರೋ ಒಬ್ರು ಸಪೋರ್ಟ್ ಮಾಡ್ಬಿಡ್ತೀನಿ. ಉದಾಸೀನ ಅವರು. ಪಕ್ಷದ ಉದಾಸೀನ, ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ. ಸೊ ಭಕ್ತ ಹೇಗಿರ್ತಾನೆ ಅಂದ್ರೆ ಆ ಕಡೆ ಸುಖಕ್ಕೆ ಹಿಕ್ಕೋದಿಲ್ಲ, ದುಃಖ ಬಂದಾಗ ಅವನು ಮನಸ್ಸು ಕದಡೋದಿಲ್ಲ. ಓಕೆ, ಏನಾಗುತ್ತೆ? ಭಗವಂತನ ಇಚ್ಛೆ ಪ್ರಕಾರ ಆಗ್ತಾ ಇದೆ, ಸ್ವೀಕಾರ ಮಾಡ್ತಾನೆ, ಹೋಗ್ತಾ ಇರ್ತಾನೆ ಮುಂದಕ್ಕೆ. ಅವನಿಗೆ ನೋವೆಂಬುದಿಲ್ಲ, ಏಕೆಂದ್ರೆ ಅವನು ಎಲ್ಲ ಉಪಾಧಿಗಳಿಂದ ಮುಕ್ತ. ದೇಹ ಬರಿಯ ಉಪಾಧಿ ಅಷ್ಟೇ ಗೊತ್ತು ಅವನಿಗೆ. ದೇಹಕ್ಕೆ ನೋವಾದ್ರೂ ಸಹಿಸ್ಕೊಳ್ತಾನೆ, ತಡ್ಕೊಳ್ತಾನೆ. ಸೊ ಇವೆಲ್ಲ ನಮ್ಮ ಭಕ್ತಿ ಸೇವೆಗೆ ತುಂಬಾ ಮುಖ್ಯವಾದಂತಹ ಗುಣಗಳು. ಆಮೇಲೆ ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಯೋ ನ ಹೃಷ್ಯತಿ ನ ದ್ವೇಷ್ಟಿ, ಯಾರು ಹರ್ಷ ಪಡೋದಿಲ್ಲ, ಖುಷಿನೂ ಆಗೋದಿಲ್ಲ, ನ ದ್ವೇಷ್ಟಿ, ದ್ವೇಷನೂ ಪಡೋದಿಲ್ಲ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ, ಶೋಕ, ನ ಕಾಂಕ್ಷತಿ. ನ ಶೋಚತಿ, ಅವನಿಗೆ ಶೋಕ ಇಲ್ಲ. ನ ಕಾಂಕ್ಷತಿ, ಅವನಿಗೆ ಆಸೆನೂ ಇಲ್ಲ. ಯೋ ನ ಹೃಷ್ಯತಿ, ಖುಷಿ, ಖುಷಿ, ನನಗೆ ಅದು ಸಿಕ್ತು ಇದು ಸಿಕ್ತು, ಇಲ್ಲ. ಯೋ ನ ಹೃಷ್ಯತಿ. ಯೋ ನ ದ್ವೇಷ್ಟಿ. ಈ ಗುಣಗಳಿದ್ರೆ ಮಾತ್ರ ಭಗವಂತನಿಗೆ ಪ್ರಿಯರಾಗ್ತೀವಿ. ನಮ್ಮ ಹರಕೆಯಿಂದ ಪ್ರಿಯನಾಗೋದಿಲ್ಲ. ನಾವು ಕೊಡೋ ಏನ್ ಕೊಡ್ತೀವಲ್ಲ ನಾವು, ಇವಾಗ ಅನ್ಸುತ್ತೆ ನಮಗೆ ನಾವೇನೋ ಮಾಡ್ತಾ ಇದೀವಿ ಭಕ್ತಿ ಅಂತ, ಕಂಡ ದೇವರಿಗೆಲ್ಲ ಅದು ಕೊಡ್ತಾ ಇದೀವಿ ಇದು ಕೊಡ್ತಾ ಇದೀವಿ, ನಮ್ ಖುಷಿಗೋಸ್ಕರ ಕೊಡ್ತಾ ಇದೀವಿ, ಅವನಿಗೋಸ್ಕರ ಅಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಒಬ್ರು ಕೇಳಿದ್ರು, ಒಂದು ಹಳ್ಳಿಲಿ ಪ್ರವಚನ ಮಾಡಕ್ ಹೋಗಿದ್ವಿ, ಅಲ್ಲಿ ಕೇಳಿದ್ರು, ಎಷ್ಟು ಜನ ಭಕ್ತಿ ಮಾಡ್ತಾ ಇದೀರಾ? 2 ಕೈ ಎತ್ಬಿಟ್ಟಿದ್ರು, ನಾ ಭಕ್ತಿ ಮಾಡ್ತಾ ಇದ್ದೀನಿ. ಓಕೆ, ಏನು ಭಕ್ತಿ ಅಂದ್ರೆ? ನಾವು ಭಕ್ತಿ ಮಾಡ್ತೀವಿ, ನಾವು ಊರಲ್ಲಿ ನಾಟಕ ಮಾಡಿಸ್ತೀವಿ, ಇದು ಬಯಲು ನಾಟಕ ಮಾಡ್ತಾರಲ್ಲ, ಕೃಷ್ಣಾರ್ಜುನ ಸಂವಾದ, ಆಮೇಲೆ ಬರುತ್ತಲ್ಲ ರಾಮಾಂಜನೇಯ ಯುದ್ಧ. ಓಕೆ, ಆಮೇಲೆ ಏನ್ ಮಾಡಿದ್ರಿ? ನಾವು ದೇವಸ್ಥಾನ ಕಟ್ಟಿಸ್ತೀವಿ. ಓಕೆ, ಆಮೇಲೆ ಎಲ್ಲ ಮಾಡ್ತೀವಿ. ಓಕೆ, ನಾನು ಇದನ್ನ ಭಕ್ತಿ ಅಂತ ಯಾರು ಹೇಳಿದ್ದು? ಮತ್ತೆ ಭಕ್ತಿಯಲ್ಲಿ ಏನದು ಅಂತ ಹೇಳಿದ್ರು. ಅದು ಭಕ್ತಿ ಅಲ್ಲ, ಅದು ಮತ್ತೆ ಕಾಮ. ನಿಮ್ಗೆ ಏನೋ ಬೇಕಿತ್ತು ಅದಕ್ಕೆ ಮಾಡಿಸ್ಬೇಕು. ದೇವಸ್ಥಾನ ಯಾಕೆ ಕಟ್ಸಿದ್ರಿ ಅಂತ ಕೇಳಿದ್ರು. ದೇವಸ್ಥಾನ ಕಟ್ಸಿದ್ರೆ ನಮ್ಮೂರಿಗೆ ಒಳ್ಳೇದಾಗುತ್ತೆ, ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳಾಗುತ್ತೆ, ನಮ್ಮೂರ್ ಒಳ್ಳೇದಾಗುತ್ತೆ ಅಂತ ಹೇಳಿ. ನಿಮ್ಮೂರ್ ಒಳ್ಳೇದಾಗುತ್ತೆ ಅಂತ ಮಾಡಿದ್ರಿ, ಕೆಟ್ಟದಾದ್ರೆ ಬಾಗಿಲು ಹಾಕ್ಬಿಡ್ತೀರಾ ದೇವಸ್ಥಾನಕ್ಕೆ? ಮತ್ತೆ ಅದು ಭಕ್ತಿನ? ಅದು
ಮತ್ತೆ ಏನ್ ಮಾಡ್ಬೇಕು ಭಕ್ತಿಗೆ ಅಂದ್ರು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಇಷ್ಟೇ ಮಾಡ್ಬೇಕು. ಮತ್ತೆ ದೇವಸ್ಥಾನ ಕಟ್ಟಿಸಬಾರದಾ ಅಂತ ಕೇಳಿದ್ರು. ಕಟ್ಟಿಸಿ, ನಿಮ್ ಊರು ಒಳ್ಳೇದಾಗುತ್ತೆ ಅಂತ ಅಲ್ಲ, ಕೃಷ್ಣ ಪ್ರಜ್ಞೆಗೆ ಜನರು ಬರ್ತಾರೆ, ಭಕ್ತಿ ಮಾಡ್ತಾರೆ, ಕೃಷ್ಣನ ಖುಷಿ ಆಗುತ್ತೆ ಅಂತ ಮಾಡಿ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ. ಆಮೇಲೆ ಶುಭ ಅಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಸಮೇ ಪ್ರಿಯ. ಶುಭ ಅಶುಭ ಪರಿತ್ಯಾಗಿ. ಶುಭ ಆಗುತ್ತೆ ಅಂತ ತಾನೇ ಮಾಡ್ಸಿದ್ದೀವಿ, ನೀವು ಅಶುಭ ಆದ್ರೆ ಏನ್ ಮಾಡ್ತೀರಿ? ಏನೋ ಈ ದೇವಸ್ಥಾನ ಕೆಟ್ಟದಾಗಿಂದನೂ ನಮ್ಗೇನೋ ಕ್ಷಾಮ ಬಂದ್ಬಿಡಿದೆ ಊರಿಗೆ ಅಂತ ಹೇಳಿದ್ವಿ, ಹೇಳಲ್ವಾ? ಹೇಳಿದ್ರೆ ಪರವಾಗಿಲ್ಲ, ಕಟ್ಟಿದ್ದೇ ಕಟ್ಟಿದ್ವಿ, ಎಲ್ಲ ಬಂದು ದುರ್ಗತಿ. ಅಂದ್ರೆ ಭಕ್ತ ಶುಭ ಅಶುಭಕ್ಕೆ ತಾನೇ ಕಾರಣ ಹೊರತು ಭಗವಂತ ಅಲ್ಲ. ನಾನು ಮಾಡಿಕೊಂಡಿರುವಂತ ಕರ್ಮಗಳು ನಮ್ಮನ್ನ ಶುಭ ಅಶುಭಕ್ಕೆ ಪ್ರೇರಣೆ ಮಾಡಿದ್ರು. ಬೆಳಿಗ್ಗೆ ಒಂದು ಪ್ರಶ್ನೆ ಕೇಳಿದ್ರು, ಹೆಸರೇನು? ಮತ್ತೆ ನಿಮ್ ಪ್ರಶ್ನೆಗೆ ಉತ್ತರ ಇಲ್ಲಿ ಹೇಳ್ತೀನಿ. ಪಂಕಜ ಮಾತಾಜಿ ಬೆಳಿಗ್ಗೆ ಪ್ರಶ್ನೆ ಕೇಳಿದ್ರಿ, ಯಾಕೆ ಭಗವಂತ ನಮ್ಗೆ ಕ್ಲೇಶಗಳನ್ನ ಕೊಡ್ತಾನೆ ಅಂತ ಅಲ್ವಾ? ಕ್ಲೇಶ ಅನ್ನೋ ಪದ ಯೂಸ್ ಮಾಡ್ತೀವಿ. ಯಾಕೆ ಕೊಡ್ತಾನೆ ಭಗವಂತ ಕ್ಲೇಶ? ಭಗವಂತ ಯಾಕೆ ಕೊಡ್ಬೇಕು ಕ್ಲೇಶ ನಮಗೆ? ಭಗವಂತ ಕ್ಲೇಶ ಕೊಡೋದಲ್ಲ, ಮತ್ತೆ ನಾವು ಕೇಳಿ ಪಡ್ಕೊಂಡಿದ್ದು ಕ್ಲೇಶ ಕೊಡು ಅಂತ. ಹೆಂಗೆ? ನಾವು ಮಾಡೋ ಕರ್ಮದ ಮೂಲಕ. ನಾವು ಮಾಡೋ ಕರ್ಮದ ಮೂಲಕ ನಾವು ಕ್ಲೇಶವನ್ನ ಪಡ್ಕೊಳ್ತೀವಿ ಹೊರತು ಭಗವಂತ ಕೊಡೋದಿಲ್ಲ. ಭಗವಂತ ಯಾರಿಗೂ ತಗೋ ಕಷ್ಟ, ತಗೋ ಸುಖ ಅಂತ ಕೊಡೋದಿಲ್ಲ. ನಾದತ್ತೆ ಕಶ್ಚಿತ್ ಪಾಪಂ ನಚೈವ ಸುಕೃತಂ ವಿಭುಃ. ಈ ಶ್ಲೋಕ ಮಾರ್ಕ್ ಮಾಡ್ಕೊಳ್ಳಿ, ಕ್ಲಾಸ್ ಮುಗಿದ್ಮೇಲೆ ಓದಿ. 5th ಚಾಪ್ಟರ್ 15th ಶ್ಲೋಕ 5.14 15 ಎರಡು ಓದಿ. ಅನುವಾದ ಭಾವಾರ್ಥ ಎಲ್ಲರೂ ಓದಿ. 5.14 15 ನಾದತ್ತೆ ಕಶ್ಚಿತ್ ಪಾಪಂ ನಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಿನ್ನ ಅಜ್ಞಾನದಿಂದ ಮಾಡ್ಕೊಂಡಿರೋದು ಭಗವಂತ ಅಲ್ಲ. ಭಗವಂತನ ಯಾಕೆ ದೂಷಣೆ ಮಾಡ್ತೀರಿ ನೀವು? ಭಗವಂತನ ದೂಷಣೆ ಮಾಡಂಗಿದ್ರೆ ಒಬ್ಬನಿಗೆ ಶ್ರೀಮಂತಿಕೆ, ಒಬ್ಬನಿಗೆ ಬಡತನ ಯಾಕೆ ಕೊಡ್ತಾ ಇದ್ದ? ಭಗವಂತ ಎಲ್ಲರೂ ಸಮಾನವಾಗಿ ನೀವು ಮಾಡಿದೆ, ಹಾಗೆ ಕೊಟ್ಟಿದ್ದೀನಿ. ಅದು ಗೊತ್ತಾಗ್ಬೇಕು ನಮ್ಗೆ. ನಮ್ಮಲ್ಲಿ ಅಜ್ಞಾನ ಇದೆ ಅನ್ನೋದು ಗೊತ್ತಾಗ್ಬೇಕು ಫಸ್ಟ್ ನಮ್ಗೆ. ಈ ಅಜ್ಞಾನದಿಂದನೇ ನಾವು ಮಾಡ್ತಾ ಇರೋದು. ಈ ಅಜ್ಞಾನ ಹೇಗೆ ಮತ್ತೆ ದೂರ ಆಗುತ್ತೆ? ಅಜ್ಞಾನದ ಪರದೆನ ಹರಿಯೋದು ಹೇಗೆ ಮತ್ತೆ? ಭಕ್ತಿ ಸೇವೆ. ಎಷ್ಟು ಮಹತ್ವ ಇದೆ ಭಕ್ತಿ ಸೇವೆಗೆ, ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಗೆ ಇಲ್ಲ ಆಗಿದೆ. ಅದಕ್ಕೋಸ್ಕರ ಸುಮ್ಮನೆ ದೂಷಣೆ ಮಾಡ್ಕೊಂಡು ಕೂತಿದ್ವಿ. ಅವ್ರ ಮೇಲೆ ಇವ್ರ ಮೇಲೆ ಇವ್ರು. ನಿಮ್ ಸರ್ಕಾರದವ್ರು ಮಾಡಿಲ್ವಾ? ನಾವು ಮಾಡ್ತೀವಿ. ನೀವು ಲಂಚ ತಿಂದಿಲ್ವಾ? ನಾವು ತಿಂತೀವಿ ಅಂತ. ಇದು ನಮ್ಮ ಕೆಸರೆರ ಚಾಟ. ಅಜ್ಞಾನಿಗಳು. ನಮ್ಮ ಪಾಪಕ್ಕಾಗ್ಲಿ ನಮ್ಮ ಪುಣ್ಯಕ್ಕಾಗ್ಲಿ ಭಗವಂತ ಹೊಣೆ ಅಲ್ಲ, ನಾವೇ ಹೊಣೆ. ನಮ್ಮ ಸುಖಕ್ಕೆ ನಾವೇ ಹೊಣೆ, ನಮ್ಮ ದುಃಖಕ್ಕೆ ನಾವೇ ಹೊಣೆ, ನಮ್ಮ ಬಡತನಕ್ಕೆ ನಾವೇ ಹೊಣೆ, ನಮ್ಮ ಸಿರಿತನಕ್ಕೆ ನಾವೇ ಹೊಣೆ. ನಾವು ಭಕ್ತಿ ಮಾಡೋದಕ್ಕೂ ನಾವೇ ಹೊಣೆ, ನಾವು ಪಾಪ ಮಾಡೋಕ್ಕೂ ನಾವೇ ಹೊಣೆ. ಯಾರಿಗೂ ಭಗವಂತ ಹೀಗ್ ಮಾಡು ಹಾಗೆ ಮಾಡು ಅಂತ ಹೇಳೋದಿಲ್ಲ. ಅದಕ್ಕೆ ಹೇಳ್ತೇನೆ, ಯಾರಿಗೆ ಅಸೂಯೆ ಇಲ್ವೋ, ಯಾರಿಗೆ ಇಲ್ಲ, ಎಲ್ಲರೂ ಪ್ರೀತಿಯಿಂದ ಕಾಣ್ತಾನೋ. ಯೋ ನ ಋಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪ್ರೀತಿಯಾಗಿ ಯೋ ಮದ್ಭಕ್ತ ಭಕ್ತಿ ಮಾನ್ಯ ಸಮೀಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭ ಅಶುಭಗಳನ್ನ ಪರಿತ್ಯಾಗ ಮಾಡುತ್ತಾರೆಯೋ ಅಂತ ಭಕ್ತರು ನನಗೆ ಬಹು ಪ್ರಿಯರು. ಗುಣಗಳು ಬೆಳೆಸ್ಕೊಳಕ್ಕೆ ಅವಕಾಶ ಆಯ್ತಲ್ಲ.
ಎಲ್ಲೋ ಒಂದ್ ಕಡೆ ಇಲ್ಲ ನಾನು ಬೆಳೆಸ್ಕೋಬೇಕಿದ್ದಾರೆ ಗುಣ ಅಂತ ಬರುತ್ತಲ್ವಾ, ಇಚ್ಛೆ ಬರುತ್ತಲ್ವಾ ಅಟ್ಲೀಸ್ಟ್ ಇಚ್ಛೆ ಬಂದಾಗ ಏನಾಗುತ್ತೆ ಭಗವಂತ ಅನುಗ್ರಹ ಮಾಡ್ತಾನೆ ಅಷ್ಟೇ. ಕೇಳಿ ಈ 20 ಶ್ಲೋಕ ಏನಿದೆ ಅದನ್ನ ಎಲ್ರೂ ಓದಿ. ಸಮೋ ಸಮಃ ಶತ್ರೋ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ, ಶತ್ರುನಲ್ಲೂ ಮಿತ್ರನಲ್ಲೂ ಸಮನಾಗಿ ಕಾಣಬೇಕು. ಶೀತೋಷ್ಣ ಸುಖ ದುಃಖೇಶು ಸಮ ಸಂಗ ವಿವರ್ಜಿತ. ಶೀತೋಷ್ಣ ಶೀತೋಷ್ಣ ಸುಖ ದುಃಖೇಶು, ಯಾರು ಶೀತ ಉಷ್ಣ ಸುಖ ದುಃಖದಲ್ಲಿ ಸಮನಾಗಿರ್ತಾನೋ, ಸಂಘ ವಿವರ್ಜಿತ ಅದಕ್ಕೆ ಅಂಟ್ಕೊಳ್ದಿಲ್ವೋ ಅವನು ನನಗೆ ತುಂಬಾ ಪ್ರಿಯ. ಸಮ ಶತ್ರೋ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ, ಶತ್ರುವಿನಲ್ಲಿ ಮಿತ್ರರಲ್ಲಿ ಮಾನದಲ್ಲಿ ಅಪಮಾನದಲ್ಲಿ ಯಾರು ಸಮನಾಗಿರ್ತಾನೋ ಅವನು ನನಗೆ ತುಂಬಾ ಪ್ರಿಯನಾದವನು. ಇಷ್ಟೆಲ್ಲಾ ಗುಣ ಹೇಳ್ತಾ ಇದ್ದಾನೆ ಕೃಷ್ಣ, ನಮ್ಗೆ ಏನಪ್ಪಾ ಒಂದು ಗುಣ ಇಲ್ವಲ್ಲ ಅಂತ ಯೋಚನೆ ಬರುತ್ತಲ್ವಾ? ಇಲ್ಲ, ಒಂದೂ ಇಲ್ಲ ನಮಗೆ. ಮತ್ತೇನ್ ಮಾಡ್ಬೇಕು? ಮತ್ತೆ ಈ ಗುಣಗಳನ್ನ ಹೇಗೆ ಬೆಳೆಸ್ಕೊಳ್ಳೋದು? ಇಷ್ಟು ಗುಣಗಳನ್ನ ಯಾವಾಗ ನಾವು ಬೆಳೆಸ್ಕೊಳ್ಳೋದು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಇಷ್ಟು ಹೇಳಿದ್ರೆ ಪ್ರೀತಿಯಿಂದ ಆ ಗುಣಗಳು ಬೆಳೀತಾ ಹೋಗ್ತಾರೆ. ಓಕೆನಾ? ಬೆಳಿಲಿ 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 ಬೆಳೆಯೋದಿಲ್ಲ ಅದು. ಮತ್ತೆ ಅದಕ್ಕೆ ಹರಿನಾಮ ಸಂಕೀರ್ತನೆ ಯಾಕೆ ಮಾಡ್ತಾ ಇರೋದು ನೋಡಿ, ನಿಮಗೆ ಅನುಭವ ಬಂದಿರುತ್ತೆ, ನಾವೇನು ಮ್ಯಾಜಿಕ್ ಮಾಡ್ತಾ ಇರೋದಲ್ಲ ಇಲ್ಲಿ. ಯಾವಾಗ ನಾವು ಹರಿನಾಮ ಮಾಡೋಕ್ಕೆ ಮುಂಚೆ, ಹರಿನಾಮ ಮಾಡಕ್ ಮುಂಚೆ, ಹೇಳಕ್ ಮುಂಚೆ ಹೇಗೋ ತಿಂತಾ ಇದ್ವಿ, ಹೇಗೋ ಮಲ್ಕೋತಾ ಇದ್ವಿ, ಹೇಗೋ ಹೇಳ್ತಾ ಇದ್ವಿ, ಹೇಗೋ ಇರ್ತೀವಿ. ಯಾವಾಗ ನಾಮ ಜಪ ಮಾಡಕ್ ಶುರು ಮಾಡಿದ್ವಿ, ಚೇಂಜಸ್ ಖಂಡಿತವಾಗ್ಲೂ ಇದೆ. ನಾನ್ ಎಲ್ರ ಲೈಫಲ್ಲಿ ನನಗೆ ಗೊತ್ತಿರೋದು ಎಲ್ರದ್ದು ಬೇಕಾದ್ರೆ ಎಕ್ಸಾಂಪಲ್ ಕೊಡ್ತೀನಿ, ಬಿಫೋರ್ ಆಫ್ಟರ್ ಇನ್ಕ್ಲೂಡಿಂಗ್ ನನ್ನ ಎಕ್ಸಾಂಪಲ್ ಸೇರಿ ಹೇಳ್ತಾ ಇದ್ದೀನಿ. ಯಾವಾಗ ಹರಿನಾಮ ಜಪ ಮಾಡಕ್ ಶುರು ಮಾಡ್ತೀವೋ ಅವಾಗ ನಮ್ಮ ಲೈಫ್ ಮೆಟೀರಿಯಲಿಸ್ಟಿಕ್ ಇಂದ ಸ್ಪಿರಿಚುಯಾಲಿಟಿ ಕಡೆ ಜಂಪ್ ಆಗ್ತದೆ. ಸೊ ಅದಕ್ಕೆ ತಾನಾಗೆ ಬರುತ್ತೆ, ಅದು ಎಲ್ಲಿಂದನೂ ಪಡ್ಕೋಬೇಕು ಅನ್ನೋದಲ್ಲ, ತಾನಾಗೆ ಬರುತ್ತೆ ಒಳಗಡೆ. ಸಮ ಶತ್ರೋಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ಇದು ಗುಣ, ದೋಷ ಅಲ್ಲ, ಅದು ಗುಣ. ಈ ಗುಣಗಳನ್ನ ನಾವು ಹೇಗೆ ಬೆಳೆಸ್ಕೋಬೇಕು? ನೆಕ್ಸ್ಟ್ ಶ್ಲೋಕ. ತುಲ್ಯ ನಿಂದ ಸ್ತುತಿರ್ ಮೌನಿ ಸಂತುಷ್ಟ ಏನ ಕೇನದಿ ಅನಿಕೇತ ಸ್ಥಿರಮತೆ ಭಕ್ತಿಮಾನ್ ಮೇ ಪ್ರಿಯೋ ನರಃ. ತುಲ್ಯ ನಿಂದ ಸ್ತುತಿರ್ ಮೌನಿ ಸಂತುಷ್ಟ ಏನ ಕೇಳಿಸಿ, ಯಾರಾದ್ರೂ ಹೊಗಳ್ಕೊಳ್ಳಿ, ಯಾರಾದ್ರೂ ಹೇಳ್ಕೊಳ್ಳಿ, ಓ ನೀವು ಹಾಗೆ ನೀವು ಹೀಗೆ, ಏನದು ತಲೆ ಕೆಡಿಸ್ಕೊಳ್ಳಿ. ಬೆಳಿಗ್ಗೆ ಶಿಲ್ಪಾ ಗಿರೀಶ್ ಮಾತಾಡಿ ಒಂದು ಪ್ರಶ್ನೆ ಹೇಳಿದ್ರು, ಅದಕ್ಕೆ ಹರೀಶ್ ಅವರು ಒಂದು ಟಾಂಗ್ ಕೊಟ್ರು. ನೆನಪಿದ್ಯಾ? ನನ್ಗೆ ಅವರು ಟೀಸ್ ಮಾಡ್ತಾರೆ ಪ್ರಭುಜಿ, ನನ್ಗೆ ಅವ್ರು ಹಿಂಗ್ ಮಾಡ್ತಾರೆ, ನನ್ ಕಾಲು ಹೇಳಿದ್ದಾರೆ. ತುಲ್ಯ ನಿಂದ ಸ್ತುತಿರ್ ಮೌನಿ ಸಂತುಷ್ಟ, ಸಂತುಷ್ಟವಾಗಿರಿ. ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ನಿಮ್ಗೆ ದೃಢ ನಿಶ್ಚಯ ಇದೆ ತಾನೆ? ಇದೆಯೋ ಇಲ್ವೋ? ಮತ್ತೆ ಯಾಕೆ ಅಲ್ಲಾಡಬೇಕು? ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ. ಇಲ್ಲಿ ಹೇಳ್ತಾನೆ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯ. ತುಲ್ಯ ನಿಂದ ಸ್ಥಿರ್ ಮೌನಿ ಸಂತುಷ್ಟ ಏನಕ್ಕೆ. ಇವಾಗ ನಮಗೆ ಭಗವದ್ಗೀತೆ ಓದ್ತಾ 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 ಏನಾಗುತ್ತೆ, ಒಳಗಿಂದ ಏನೋ ಕಮಲದ ಹೂ ಹಳದಂಗ ಅಳ್ತಾ. ಮುಂಚೆ ಹಿಂಗಿತ್ತು, ಬೈದೆ ನನಗೆ, ನನಗೆ ಯಾಕೆ ಹೊಗಳ್ತಾ ಇಲ್ಲ ನೀನು ಅಂತ ಅನ್ಸುತ್ತೆ. ಇವಾಗ ಅನ್ಸುತ್ತೆ ಏನಿದ್ರಲ್ಲಿ ರಹಸ್ಯ ಏನಿದೆಪ್ಪ ಇದರಲ್ಲಿ? ಮನಃಶಾಸ್ತ್ರ ಇದೆ ಅಷ್ಟೇ. ಇದರಲ್ಲಿ ಭಕ್ತಿ ಮನಸ್ಸಿಗೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಮನಸ್ಸು ಮಾಡಿದ್ರೆ ಭಕ್ತಿ ಮಾಡ್ಬೋದು. ಭಕ್ತಿ ಮಾಡಕ್ ಮನ್ಸಿಲ್ಲ, ಅದೇನೋ ಹೊಸ ಶಾಸ್ತ್ರ ಅಂತೆ, ಅದ್ ಹಂಗಂತೆ, ಅಲ್ಲೇನೋ ಕೋರ್ಸ್ ಅಂತೆ. ಇಲ್ಲ ಇಲ್ಲ, ಮನಸ್ಸಿದ್ರೆ ಭಕ್ತಿ ಮಾಡ್ಬೋದು, ಮನಸ್ಸಿಲ್ಲ ಭಕ್ತಿ ಮಾಡಕ್ಕಾಗಲ್ಲ. ಈಗ ಹೇಳ್ತಾರ ಅಷ್ಟೂ ಅಂಶಗಳು ಮನಸ್ಸಿಗೆ ಸಂಬಂಧಪಟ್ಟಿದೆ. ಅನಪೇಕ್ಷ ಶುಚಿದಕ್ಷ ಉದಾಸೀನ ಗತವಿತಃ ಅದ್ವೈಷ ಸರ್ವಭೂತಾನ ಮೈತ್ರ ಕರುಣ ಏವ ಚ ನಿರ್ಮಮೋ ನಿರಂಕಾರ ತುಲ್ಯ ನಿಂದ ಮೌನಿ ಸಂತೋಷ ಏನಕ್ಕೆ ನೆನೆಸಿತು.
ಶೀತೋಷ್ಣ ಸುಖ ದುಃಖೇಶು ಸಮಸಂವೇಗ ಎಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದೆ ಶ್ಲೋಕಗಳು. ನಾವು ಮನಸ್ಸು ಮಾಡ್ಬೇಕಷ್ಟೆ. ಮನಸ್ಸು ಯಾಕೆ ಮಾಡಕ್ ಆಗ್ತಾ ಮನಸ್ಸು ಗಲೀಜಿದೆ, ಅದಕ್ಕೆ ಮಾಡೋದು. ಈ ಮನಸ್ಸನ್ನ ಗಲೀಜು ಹೋಗ್ಸಕ್ಕೆ ಏನ್ ಮಾಡ್ಬೇಕು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಗ ಮನಸ್ಸಿನ ಕಳೆ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಮನಸ್ಸಿನ ಕಳೆ ಎಲ್ಲ ಕಿತ್ಕೊಂಡು ಹೋದಾಗ ಏನಾಗುತ್ತೆ? ಅವಾಗೆಲ್ಲ ಸುಲಭವಾಗಿ ಆಗ್ತಾ ಹೋಗುತ್ತೆ. ಯಾವುದಕ್ಕೂ ಕಷ್ಟ ಪಡೋಬೇಕಾಗಿಲ್ಲ. ಭಗವಂತ ಕೃಪೆ ಕೊಡ್ತಾ ಇರ್ತಾನೆ. ತಗೋ, ಮಾಡು ಮಾಡು. ಯಾರೆಲ್ಲ 5 ಗಂಟೆ ಮೇಲೆ ಎದ್ದೇಳ್ತೀರಾ, 4:15 5 ಗಂಟೆ ಮೇಲೆ, ಅವರು ನಾಳೆಯಿಂದ 4 ಗಂಟೆ ಒಳಗೆ ಎದ್ದೇಳಬೇಕು. ಎದ್ದು ನನ್ಗೊಂದ್ಸಲ ಹರೇ ಕೃಷ್ಣ ಮೆಸೇಜ್ ಹಾಕ್ಬೇಕು, ಪ್ರಭು ನಾನು ಎದ್ದಿದ್ದೀನಿ ಅಂತ. ಮತ್ತೆ ಹಾಕ್ಬಿಟ್ಟು ಮಲ್ಕೊಂಡ್ಬಿಡ್ಬಾರ್ದು. ಪ್ರಭು ಹೇಳಿದಾರೆ 4 ಗಂಟೆಗೆ ಮೆಸೇಜ್ ಹಾಕ್ಬೇಕಂತ. 4 ಗಂಟೆ 3:59 ಅಲಾರಾಮ್ ಇಟ್ಕೊಂಡು 4 ಗಂಟೆಗೆ ಹರೇ ಕೃಷ್ಣ ಹಾಕ್ಬಿಟ್ಟು ಮತ್ತೆ ಒಬ್ರು ಹೇಳು, ಅಲಾರಾಮ್ ಮಾಡಿ, ನನಗೆ ಕಾಲ್ ಮಾಡಿ 4 ಗಂಟೆಗೆ ಬಿಡಿಸಿ ಅಲಾರಾಮ್ ಮಾಡಿ ಅಂತ. ಏನೆಲ್ಲ ಸರ್ಕಸ್ ಮಾಡಿದ್ರು ಆಗೋದಿಲ್ಲ. ನಮ್ಗೆ ದೃಢ ನಿಶ್ಚಯ ಇರ್ಬೇಕು. ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು. ನಮ್ಗೆ ದೃಢ ನಿಶ್ಚಯ ಇಲ್ಲ ಅಂತ ನಾವೇನು ಮಾಡಕ್ಕಾಗಲ್ಲ. ಫಸ್ಟ್ ನಾವು ದೃಢ ನಿಶ್ಚಯ ಮಾಡ್ಬೇಕು. ಕಷ್ಟ ಆಗುತ್ತೆ, ಹೌದು, ಇವಾಗ್ಲೂ ಕಷ್ಟ. ನಮ್ಗೆ ಏನಪ್ಪಾ ಇಷ್ಟು ವರ್ಷದಿಂದ ಹೇಳ್ತಾ ಇದೀವಿ, ಮತ್ತೆ ಬೆಳೆದಿದ್ದೇಳ ಕಷ್ಟ ಆಗುತ್ತಲ್ಲ ಅನ್ಸುತ್ತೆ. ಆದ್ರೆ ಇಲ್ಲ, ಕೃಷ್ಣಗೋಸ್ಕರ ನಾನು ಬೆಳಿಗ್ಗೆ ಎದ್ದು ಜಪ ಮಾಡ್ಬೇಕು. ನಮಗೆ ನಾವೇ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ. ಪರವಾಗಿಲ್ಲ, ಮಲ್ಕೊಂಡು ನಮ್ಗೆ ನಾವೇ ಇಲ್ಲಿ ಇನ್ನೊಂದು ಅರ್ಧ ಗಂಟೆ ಮಲ್ಕೊಳ್ಳೋಣ. ಈ ಆಟಿಟ್ಯೂಡ್ ಬಿಡ್ಬೇಕು. ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀವಿ? ಅದರಿಂದ ಏನ್ ಅನಾಹುತ ಆಗುತ್ತೆ ಅಂತ ಗೊತ್ತು, ಅದಕ್ಕೆ ಹೇಳ್ತಾ ಇದ್ದೀವಿ. ಏನ್ ನಿದ್ದೆ ಬರುತ್ತೆ? ಏನ್ ನಿದ್ದೆ ಬರೋದಿಲ್ಲ. ನೀವು ಬೆಳಿಗ್ಗೆ 3:15 ಎದ್ದೇಳಿ, ರಾತ್ರಿ 10 ಗಂಟೆ ಮಲ್ಕೊಳ್ಳಿ, 9:00 ಮಲ್ಕೊಳ್ಳಿ, ಏನು ಅನ್ಸುತ್ತೆ ಅಷ್ಟೇ. ಆಕ್ಟಿವ್ ಆಗಿರುತ್ತೆ. ಬಾಡಿ ನೇಚರ್ ಮೇಲೆ ಡಿಪೆಂಡ್ ಆಗ್ಬೋದು ಅಷ್ಟೇ. ಬಟ್ ನಿದ್ದೆ ಕಡಿಮೆ ಆಯ್ತು ಅಂತ ಏನ್ ಸುಸ್ತಾಗೋದಲ್ಲ. ಓಕೆನಾ? ಮಾಡ್ಬೇಕು. ಅದಕ್ಕೆ ದಿನಕ್ಕೆ 2 ಸಲ ಸ್ನಾನ ಮಾಡಿ, ಫ್ರೆಶ್ ಅನ್ಸುತ್ತೆ. ಜಪ ಮಾಡ್ತಾ ಇರಿ, ಫ್ರೆಶ್ ಅನ್ಸುತ್ತೆ. ಭಗವಂತ ಲೀಲೆ ಓದ್ತಾ ಇರಿ, ಶ್ರವಣ ಮಾಡಿ, ಆನಂದ ಪಡಿ. ಭಾಗವತಂ ದಶಮ ಸ್ಕಂದ ಓದಿ, ಕೃಷ್ಣ ಪುಸ್ತಕ ಓದಿ. ಯಾರ್ದ ಕೃಷ್ಣ ಪುಸ್ತಕ ಎಲ್ಲ ದಯವಿಟ್ಟು ತಗೊಳ್ಳಿ. ಓಕೆ, ನಾಳೆ ಸಂಡೇ ದೇವಸ್ಥಾನಕ್ಕೆ ಬನ್ನಿ. ಯಾರ್ದಾರು ಕೃಷ್ಣ ಪುಸ್ತಕ ಎಲ್ಲ ತಗೊಳ್ಳಿ, ಓದಿ ಅದನ್ನ. ಮತ್ತೆ ಇನ್ನೊಂದ್ಸಲ ಕೃಷ್ಣ ಮಾಡೋಣ. ನನಗೂ ಆಸೆ ಬಂದಿದೆ ಕೃಷ್ಣ ಪುಸ್ತಕ ಇನ್ನೊಂದ್ಸಲ ಆಡ್ಬೇಕು ಅಂತ. ಇನ್ನೊಂದ್ಸಲ ಅಳಬೇಕು ನಾವು. ಭಗವಂತ ಸ್ಮರಣೆ ಮಾಡ್ತಾ ಮಾಡ್ತಾ ಭಗವಂತನ ಲೀಲೆ ಕೇಳ್ತಾ ಸೊ ಇದೆಲ್ಲ ಭಕ್ತ ಲಕ್ಷಣಗಳು. ಸೊ ಹೆಂಗಿದ್ರೆ ಭಕ್ತ ನನಗೆ ತುಂಬಾ ಇಷ್ಟ ಆಗುತ್ತೆ. ಕೊನೆಯ ಶ್ಲೋಕ 12.20. ಏತು ಧರ್ಮ, ಇಷ್ಟೊತ್ತು ಅಪ್ ಟು 19 ವರೆಗೂ, 13 ಇಂದ 19 ವರೆಗೂ ಕೃಷ್ಣ ಹೇಳ್ತಾನೆ, ಭಕ್ತಿಮಾನ್ ಮೇ ಪ್ರಿಯೋ ನರಹ ಯೋ ಮದ್ಭಕ್ತ ಸಮಯ ಪ್ರಿಯ ಸಚ ಮಮ ಪ್ರಿಯ ಹೇಳ್ದ ಅಲ್ವಾ. ಇಂಥವ್ ನನಗೆ ಇಷ್ಟ, ಇಂಥವ್ ನನಗೆ ಇಷ್ಟ, ಇಂಥವ್ ನನಗೆ ಇಷ್ಟ ಅಂತ ಹೇಳ್ದ. ಬಟ್ ಈ ಶ್ಲೋಕ ಗಮನಿಸಿ, ಇಷ್ಟೊತ್ತು 19 ಶ್ಲೋಕದವರೆಗೂ ಕೃಷ್ಣ ಹೇಳಿದ್ದು ಇಂಥವ್ ನನಗೆ ಇಷ್ಟ. ಇವಾಗೆಲ್ಲ ಶ್ಲೋಕದಲ್ಲಿ ತುಂಬಾ 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 ಇಷ್ಟ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕೊನೆ ಶ್ಲೋಕ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಇಂಥ ಭಕ್ತ ನನಗೆ ತುಂಬಾ 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 ಇಷ್ಟ. ಏತು ಧರ್ಮಾಮೃತಂ ಇದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ಪರಮ ಭಕ್ತಾಸ್ತೇತೀವ ಮೇ ಪ್ರಿಯಾ ಮೇ ಅತೀವ ಪ್ರಿಯಾ. ಸೆಕೆಂಡ್ ಲೈನ್ ನೋಡಿ, ಶ್ರದ್ಧದಾನ ಮತ್ಪರಮ ಭಕ್ತಾಸ್ತೇತೀವ ಅತೀವ ಮೇ ಪ್ರಿಯಾ. ಯಾರು ನನ್ನ ಮಾತನ್ನ ಯಥೋಕ್ತಂ ಪರಿಪಾಸತೆ, ಯಾರು ನನ್ನ ಮಾತನ್ನ ಕೇಳ್ತಾರೆ, ನಾನು ಹೇಳ್ದಂಗೆ ಫಾಲೋ ಮಾಡ್ತಾರೆ, ನನ್ನನ್ನ ಅನುಸರಿಸ್ತಾರೆ, ಅಂತ ನನಗೆ ತುಂಬಾ ಪ್ರಿಯನಾದವನು. ಕೃಷ್ಣನ ಮಾತು, ಕೃಷ್ಣನ ಭಕ್ತರ ಮಾತು, ಗುರುಗಳ ಮಾತು ಯಾರು ಶ್ರದ್ಧೆಯಿಂದ ಆಚರಣೆ ಮಾಡ್ತಾರೆ ಅಂತವ್ರಿಗೆ ಕೃಷ್ಣ ಹೇಳ್ತಾನೆ ನನಗೆ ತುಂಬಾ ಪ್ರಿಯನಾದವನು. ಏತು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧದಾನ ಮತ್ ಪರಮ ಭಕ್ತ ಅಸ್ತೇತಿವಮಿ ಪ್ರಿಯ, ನನಗೆ ತುಂಬಾ ಪ್ರಿಯ. ಸೊ ಕನ್ಕ್ಲೂಷನ್ ಏನು? ನಾವು ಕೃಷ್ಣನ, ಗುರುಗಳ, ವೈಷ್ಣವರ, ಭಕ್ತರ ಮಾತುಗಳನ್ನ ಕೇಳಬೇಕು. ಇಷ್ಟೇ. ಇದೇ ಭಕ್ತಿ ಯೋಗದ ಸಾರಾಂಶ. ಅದಕ್ಕೆ ಹೇಳ್ತೇನೆ, ಸುಮ್ನೆ ಶುದ್ಧ ಭಕ್ತರು ಅಂತಾರ ಹೇಳ್ತಾ ಇಲ್ಲ ನಾನು. ಕ್ಲಾಸ್ ಹೇಳ್ತಾ ಇದ್ದೀನಿ, ಭಗವದ್ಗೀತೆ ಹೇಳ್ತಾ ಇದ್ದೀನಿ, ಕೃಷ್ಣ ಗುರು, ಕೃಷ್ಣ ಕೃಪೆ.
ಶಿಕ್ಷಕರು ಅಂತ ಅನ್ನೋ ಹಂತದಲ್ಲಿದ್ದೇವೆ. ಶಿಕ್ಷಕರು ಅನ್ಸ್ಕೊಂಡಿದ್ದೀವಿ. ಅಟ್ಲೀಸ್ಟ್ ಒಂದು ಮಾತು ಏನ್ ಬರುತ್ತೆ ನಮ್ಮ ಬಾಯಿಂದ, ಅದು ಕೃಷ್ಣನ ಪರಂಪರೆಯ ಮೂಲಕ ಬರುತ್ತೆ. ಯಥೋಕ್ತಂ ಪರಿಭಾಷತೆ. ಯಾಕಂದ್ರೆ ನಮ್ಗೆ ಬೇರೆ ಆಪ್ಷನ್ ಇಲ್ಲ. ನಮಗೆ ಇರೋದು ಒಂದೇ ಆಪ್ಷನ್ ಏನಂದ್ರೆ ನಮ್ಗೆ ಭಗವಂತ ಬಂದು ಮಾತಾಡೋದಿಲ್ಲಲ್ಲ, ನಮ್ಗೆ ಅಷ್ಟು ಪ್ಯೂರಿಟಿ ಇಲ್ವಲ್ಲ. ಮತ್ತೆ ಹೇಗೆ ಭಗವಂತ ಮಾತು ಕೇಳೋದು? ಭಕ್ತರ ಮೂಲಕ ಹೇಳಿಸ್ತಾನೆ, ಕೇಳಿ. ಯಾಕೆ ವೈಷ್ಣವ ಸೇವೆ, ವೈಷ್ಣವರು ಉಪಚಾರ ಮಾಡ್ಬೇಕು, ಅವರ ವಪು ಸೇವೆ, ವಾಣಿ ಸೇವೆ ಮಾಡ್ಬೇಕು? ಇದಕ್ಕೋಸ್ಕರ ಮಾಡ್ಬೇಕು. ಪ್ರತಿಯೊಬ್ರು ಗುರು ಮಹಾರಾಜರು ಲೆಕ್ಚರ್ ಕೇಳಬೇಕು, ಪ್ರತಿಯೊಬ್ರು ಶ್ರೀಲ ಪ್ರಭುಪಾದರ ಲೆಕ್ಚರ್ ಕೇಳಬೇಕು, ಪ್ರತಿಯೊಬ್ರು ಭಗವದ್ಗೀತೆ ಓದ್ಬೇಕು. ಏನು ಮಾಡಿದ್ರೆ ನಮ್ಗೆ ಕೃಪೆ ಬೇಕು. ಎಲ್ಲಿಂದ ಬರುತ್ತೆ ಕೃಪೆ? ಇದೆಲ್ಲ ಗೊತ್ತಿತ್ತ ನಮ್ಗೆ? ಇಲ್ಲ ಅಲ್ವಾ? ಗೊತ್ತಿಲ್ಲ ಅಂದ್ಮೇಲೆ ನಾವೇನ್ ಮಾಡ್ತೀವಿ? ಮತ್ತೆ ಕೊನೆಯ ಶ್ಲೋಕನ ಗಟ್ಟಿಗೆ ಇಟ್ಕೊಳ್ಳಿ. ಎಲ್ಲ 19 ಶ್ಲೋಕದವರೆಗೂ ಓದಿದ್ರೆ 20ನೇ ಶ್ಲೋಕಕ್ಕೆ ಶಕ್ತಿ ಬರುತ್ತೆ, ಅರ್ಥ ಆಗುತ್ತೆ ಚೆನ್ನಾಗಿ. 19 ಶ್ಲೋಕದವರೆಗೂ ಕೃಷ್ಣ ಹೇಳ್ತಾನೆ, ತುಲ್ಯ ನಿಂದಾಸ್ತಿರ್ಮೌನಿ ಸಂತುಷ್ಟ ಏನ ಕೇನಚಿತ್ ಅನಿಕೇತ ಅಸ್ಥಿರ ಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಹ. ಆದ್ರೆ ಇಲ್ಲಿ ಅತೀವ ಪ್ರಿಯ, ತುಂಬ ಪ್ರಿಯ. ಗೋಸ್ಕರ ಎಲ್ಲರಲ್ಲೂ ಕಳಕಳಿಯ ಪ್ರಾರ್ಥನೆ, ದಯವಿಟ್ಟು ವೈಷ್ಣವ ಸೇವೆ ಮಾಡಿ, ಭಕ್ತರಿಗೆ ಸೇವೆ ಮಾಡಿ, ಗುರುಗಳ ಸೇವೆ ಮಾಡಿ. ಓಕೆನಾ? ನಾವು ಇಷ್ಟು ಮಾಡೋದ್ರಿಂದ ಭಗವಂತ ತಾನಾಗಿ ಸೇವೆ ತಗೊಳ್ತಾನೆ. ಇಷ್ಟೇ. ಭಕ್ತಿ ಯೋಗದಲ್ಲಿ 20 ಶ್ಲೋಕ ಇದೆ. ಎಲ್ಲಾ ಶ್ಲೋಕಗಳು ಒಂದಕ್ಕಿಂತ ಒಂದು ನಮ್ಮಲ್ಲಿರುವಂತ ಆ ದುರ್ಗುಣಗಳನ್ನ ಓಡಿಸಿ ಸದ್ಗುಣ, ದೈವಿ ಗುಣಗಳನ್ನ ಜಾಗೃತಿ ಮಾಡಿಸುತ್ತೆ. ಅದೇ ಕೊನೆ ಶ್ಲೋಕ ಹೇಳುತ್ತೆ, ಭಗವಂತನ ಮಾತನ್ನ ಯಾರು ಯಥೋಕ್ತವಾಗಿ ಉಪಾಸನೆ ಮಾಡ್ತಾನೆ, ಪೂಜೆ ಮಾಡ್ತಾನೆ, ಅವನು ನನಗೆ ತುಂಬಾ ಪ್ರಿಯ. ಓಕೆ, ಇಷ್ಟು ಹೇಳ್ತಾ ನಾನು ಇವತ್ತಿನ ಈ ಭಕ್ತಿ ಯೋಗದ ಕ್ಲಾಸ್ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ಪ್ರಕೃತಿ, ಪುರುಷ ಮತ್ತೆ ಪ್ರಜ್ಞೆ, ಕ್ಷೇತ್ರಜ್ಞ ವಿಭಾಗ ಯೋಗ, 13ನೇ ಚಾಪ್ಟರ್. ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಯಾರಿಗೆ ಸ್ಪಿರಿಚುಯಾಲಿಟಿ ಬಗ್ಗೆ ಏನೂ ಗೊತ್ತಿಲ್ಲ, ಗಂಧ ಗಾಳಿ ಏನು ಗೊತ್ತಿಲ್ಲ ಅನ್ನೋರು ದಯವಿಟ್ಟು ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿಗೆ ಬಂದು ಕೂತ್ಕೊಳ್ಳಿ. ಇನ್ನೊಬ್ಬರಿಗೆ ಕೇಳಿಸಿ ಏನ್ ಹೇಳ್ತಾರೆ ಪ್ರಕೃತಿ, ಪುರುಷ ಮತ್ತು ಪ್ರಜ್ಞೆ. ತುಂಬಾ ಇಂಟ್ರೆಸ್ಟ್. ಹಾಗೆ ಫಸ್ಟ್ ನಾವು ಇಲ್ಲಿವರೆಗೂ ಭಕ್ತಿ ಯೋಗದವರೆಗೂ ನಾವೇನೆಲ್ಲ ಕಲ್ತ್ವಿ, ಏನೆಲ್ಲ ನಾವು ಜೀವನದಲ್ಲಿ ಅಳವಡಿಸ್ಕೊಂಡಿದ್ವಿ, ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು. ಓಕೆನಾ? ಜೀವನವನ್ನ ಸುಮ್ಮನೆ ಹೇಗೋ ಕಳ್ಕೊಂಡು ಹೋಗ್ತಾ ಇದೀವಲ್ಲ, ಹೇಗೋ ಮಾಡಬಾರ್ದು ನಾವು. ನಮ್ಗೆ ದುಃಖ ಆಗುತ್ತೆ, ಅಳು ಬರುತ್ತೆ, ಬೇಜಾರಾಗುತ್ತೆ, ಎಷ್ಟು ವ್ಯರ್ಥ ಮಾಡ್ಕೊಂಡ್ವಿ ಜೀವನವನ್ನ, ಎಷ್ಟು ರುಚಿ ಇದೆ ಭಕ್ತಿ ಸೇವೆಯಲ್ಲಿ ಅಂತ ಅನ್ಸುತ್ತೆ. ರುಚಿ ಕಾಣಬೇಕು. ನೋಡಿ, ಬೆಳಿಗ್ಗೆ ಈ ಕ್ಲಾಸಲ್ಲಿ ತತ್ವ ಏನಿಲ್ಲ, ಅಲ್ಲಿ ಇರೋ ವಿಷಯಗಳಿದೆ ಅಷ್ಟೇನೆ, ತತ್ವ ಏನಿಲ್ಲ ಅದ್ರಲ್ಲಿ. ಮನಃಶಾಸ್ತ್ರ ಹೇಳ್ತಾ ಇದ್ದಾನೆ ಕೃಷ್ಣ, ಹೀಗಿರ್ಬೇಕು 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 ಅಂತ ಮನಃಶಾಸ್ತ್ರ ಹೇಳ್ತಾನೆ. ನಮ್ಗೆ ಕೇಳೋವರೆಗೂ ಮಾತ್ರ ಚೆನ್ನಾಗಿದೆ ಚೆನ್ನಾಗಿದೆ ಅನ್ಸುತ್ತೆ, ಮತ್ತೆ ಹೊರಡೋ ತಕ್ಷಣ ಡೋಂಕ್ ಆಗ್ಬಿಡುತ್ತೆ. ಅದಕ್ಕೆ ಯಾರು ಚಾಂಟಿಂಗ್ ಸ್ಟ್ರಾಂಗ್ ಆಗಿ ಮಾಡ್ತಾರೆ ಅವರಿಗೆ ಕೃಷ್ಣ ವಿಶೇಷವಾದ ಅನುಗ್ರಹ ಕೊಡ್ತಾನೆ. ಆದಷ್ಟು ಜಪ ಮತ್ತೆ ಶ್ರವಣ ಮಾಡ್ದೇನೆ ನಾವು ಓದ್ತೀವಿ ಅಂದ್ರೆ ಅರ್ಥ ಆಗೋದಿಲ್ಲ. ಶ್ರವಣ ಮಾಡ್ಬೇಕು, ಚೆನ್ನಾಗಿ ಶ್ರವಣ ಮಾಡ್ಬೇಕು. ಓಕೆ, ಸೊ ಇಷ್ಟ ಹೇಳ್ತಾ ನಾನು ಇವತ್ತಿನ ಚಾಪ್ಟರ್ ಮುಗಿಸ್ತೀನಿ. ನಾಳೆ ಇಲ್ಲ, ಲೀಲೆ ಹೇಳ್ಬೇಕು ಅನ್ಸುತ್ತೆ. ಜಗನ್ನಾಥನ್ ಲೀಲೆ ನೋಡೋಣ, ಜಗನ್ನಾಥ್ ಏನ್ ಹೇಳ್ತೇನೆ ನೋಡೋಣ. ಮಾಡು ಅಂದ್ರೆ ಮಾಡ್ತೀನಿ. ನಾನು ಸ್ಟಾಪ್ ಮಾಡ್ತೀನಿ. ಪ್ರಶ್ನೆ ಇದ್ರೆ ತಗೋಣ. ಮಹಾಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಪ್ರಭು, ಇವಾಗ ಮನೆಯಲ್ಲಿ ಕೃಷ್ಣ ಪ್ರಜ್ಞೆ